ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೆಲೋ ಮೈ ಟಾರೋ ಪೀಸ್, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ಟಾಪಿಕಲ್ಲಿ ನಾನು ಪಿಕಪ್ ಫೈಲ್ ಮಾಡ್ತಾ ಇದ್ದೀನಿ. ಅಂತಂದರೆ ಯಾವ ವಿಚಾರವಾಗಿ ಅಂತಂದರೆ, ನಿಮ್ಮ ಜೀವನದಲ್ಲಿ ಯಾವ ಒಂದು ಅದೃಷ್ಟ ಅಥವಾ ಯಾವ ಒಂದು ಬದಲಾವಣೆ, ಅದೃಷ್ಟದ ಬದಲಾವಣೆ ಬರ್ತಾ ಇದೆ, ಏನು ಚೇಂಜಸ್ ಆಗ್ತಾ ಇದೆ, ವಾಟ್ ಈಸ್ ದಟ್ ಫೇಟೆಡ್ ಚೇಂಜ್ ದಟ್ಸ್ ಅಪ್ರೋಚಿಂಗ್ ಅಂತ ಚೆಕ್ ಮಾಡೋಣ. ಓಕೆನಾ? ಸೊ ನಾನಿಲ್ಲಿ ಫೈಲ್ಸ್ಗಳನ್ನ ಇಡ್ತೀನಿ ಫಸ್ಟ್. ಓಕೆ, ಸೊ ಇಲ್ಲಿ ಫೈಲ್ 1, ಫೈಲ್ 2, ಫೈಲ್ 3 ಇಟ್ಟಿದ್ದೀನಿ. ಅಕಸ್ಮಾತ್ ಏನಾದ್ರು ನಿಮ್ಮ ಡೇಟ್ ಆಫ್ ಬರ್ತ್ 4, 19, 8, 27, 1, 15, 20, 12, 22, 6, 29 ಈ ಡೇಟ್ ಆಫ್ ಬರ್ತಲ್ಲಿ ಏನಾರು ಬಂದರೆ ನೀವು ಫೈಲ್ 1 ಆಗಿರ್ತೀರಾ. ಆ್ಯಂಡ್ ಫೈಲ್ 2 2, 18, 9, 25, 11, 13, 26, 30, 5, 16 ಈ ಡೇಟ್ ಆಫ್ ಬರ್ತಲ್ಲಿ ಬಂದರೆ ನಿಮ್ಮ ಬರ್ಡೇ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಅಥವಾ 3, 14, 17, 7, 10, 21, 23, 24, 28, 31 ಈ ಇಷ್ಟರಲ್ಲಿ ಏನಾದ್ರು ಬಂದರೆ ಇದು ನಿಮ್ಮ ರೀಡಿಂಗ್ ಆಗಿದೆ. ಅಕಸ್ಮಾತ್ ಏನಾದ್ರು ಇಲ್ಲ ಮೇಡಮ್ ನಮಗೆ ನಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಅನ್ನೋರಾದರೆ ನೀವು ಇಲ್ಲ ಈ ಕಾರ್ಡ್ನ, ನಿಮಗೆ ಈ ಕಾರ್ಡ್ ಏನಾದ್ರು ಅಟ್ರಾಕ್ಟ್ ಮಾಡ್ತಾ ಇದ್ರೆ ಇದರಲ್ಲಿ ನಿಮ್ಮ ರೀಡಿಂಗ್ ಇದೆ ಅನ್ಸಿದ್ರೆ ನೀವು ಇದನ್ನ ಚೂಸ್ ಮಾಡ್ಬೋದು. ಇಲ್ಲ ಇದು ಬೇಕು ಅಂತಂದರೆ ನೀವು ಫೈಲ್ 2 ಚೂಸ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ಲಿ ಫೈಲ್ 3ಗೆ ನೀವು ಇದನ್ನು ಚೂಸ್ ಮಾಡ್ಬೋದು. ಸೊ ಈ 3 ಕಾರ್ಡಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಮಾಡ್ತಾ ಇದೆ? 1, 2, 3 ಈ 3 ಕಾರ್ಡಲ್ಲಿ ನಿಮಗೆ ಯಾವ ಕಾರ್ಡ್ ತುಂಬ ಮನಸ್ಸು ಎಳಿತಾ ಇದಲ್ವ, ಲೈಕ್ ಓಕೆ ನಂಗೆ ಈ ಕಾರ್ಡ್ ಬೇಕು ಅಂತ ನೋಡೋ ತಕ್ಷಣ ಯಾವ ಕಾರ್ಡ್ ಇಷ್ಟ ಆಗ್ತಿದೆ ನೀವು ಅದನ್ನ ಚೂಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ ಫಾರ್ ಫೈಲ್ 1, ಫೈಲ್ 2 ಆ್ಯಂಡ್ ಫೈಲ್ 3. ನೀವು ಸೀದಾ ನಿಮ್ಮ ರೀಡಿಂಗಿಗೆ ನೀವು ಬಂದು ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಫಾರ್ ಫೈಲ್ 1. ಸೊ ನೀವು ಈ ಕಾರ್ಡ್ನ ಚೂಸ್ ಮಾಡಿದ್ದೀರಾ ಅಂತಂದರೆ ನೀವು ಯಾವ ರೀತಿ ವ್ಯಕ್ತಿತ್ವದವರು ಅಂತ ಇಲ್ಲಿ ನನಗಿಲ್ಲಿ ತೋರಿಸ್ತಾ ಇದೆ. ಯರ್ ಪರ್ಸನ್ ನಿಮಗೆ ಒಂದು ನೆಗೆಟಿವಿಟಿ ಅಂತಂದರೆ ಆಗಲ್ಲ. ಅಕಸ್ಮಾತ್ ಯಾರು ಸುಳ್ಳು ಹೇಳ್ತಿದ್ರೆ, ಯಾರು ತಪ್ಪು ಮಾಡ್ತಾ ಇದ್ರೆ ನಿಮಗೆ ಅದೆಲ್ಲ ಇಷ್ಟ ಆಗಲ್ಲ. ಕಂಪ್ಲೀಟ್ ಓವರ್ ಆಲ್ ನೆಗೆಟಿವಿಟಿ ನೀವು ಇಷ್ಟಪಡೋರಲ್ಲ. ಅದನ್ನ ಯಾವಾಗಲೂ ಫೇಸ್ ಮಾಡ್ತೀರಾ. ಲೈಕ್ ನಿಮ್ಗೆ ಅದನ್ನ ಅನ್ಸಿದ್ರೆ ಅದು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಯು ವಿಲ್ ಕನ್ಫರ್ಮ್ ದಮ್. ಓಕೆನಾ? ಸೊ ಅಂಥ ಒಂದು ಪರ್ಸ್ನಾಲಿಟಿ ಅಂತ ನನಗಿಲ್ಲಿ ನೀವು ಅನ್ನಿಸ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ನೀವು ಎಲ್ಲನೂ ನಿಮ್ಮ ಲೈಫಲ್ಲಿ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಬಿಕಾಸ್ ನಿಮ್ಮ ಲೈಫಲ್ಲಿ ಯಾವ್ಯಾವ್ದೆಲ್ಲ ಅನ್ನೆಸೆಸರಿ ಥಿಂಗ್ಸ್ ಇದೆ ಅದನ್ನ ನೀವು ಆರಾಮಾಗಿ ರಿಲೀಸ್ ಮಾಡ್ತೀರಾ, ಲೆಟ್ ಗೋ ಮಾಡ್ತೀರಾ. ಸೊ ಅಂಥ ಒಂದು ಪರ್ಸ್ನಾಲಿಟಿ ನೀವು. ತುಂಬ ಅಬಂಡೆಂಟ್ ಪರ್ಸನ್, ತುಂಬ ಅಟ್ರಾಕ್ಟಿವ್ ಪರ್ಸನ್. ಆ್ಯಂಡ್ ಯು ಕ್ರಿಯೇಟ್ ವಾಟ್ ಯು ವಾಂಟ್. ಸ್ಪೆಷಲಿ ನೀವು ನಿಮ್ಮ ಹಾರ್ಡ್ ವರ್ಕಿಂದ ನೀವು ಎಲ್ಲದನ್ನು ಕ್ರಿಯೇಟ್ ಮಾಡ್ತೀರಾ. ಲೈಕ್ ಓಕೆ ಕೂತ್ಕೊಂಡು ನಂಗೆ ಅದು ಬರಲಿ ಇದು ಬರಲಿ ಅನ್ನೋ ಒಂದು ಪರ್ಸ್ನಾಲಿಟಿ ಅಲ್ಲ, ಬಟ್ ಯು ಮ್ಯಾನಿಫೆಸ್ಟ್ ಥಿಂಗ್ಸ್ ಇನ್ ಯೋರ್ ಲೈಫ್. ಓಕೆನಾ? ಥ್ರೂ ಯೋರ್ ಹಾರ್ಡ್ ವರ್ಕ್. ರೈಟ್. ಸೊ ಲೆಟ್ಸ್ ಸಿ ವಾಟ್ಸ್ ದ ಥಿಂಗ್ ಗೋಯಿಂಗ್ ಆನ್. ನಿಮ್ಮ ಒಂದು ಫೀಟೆಡ್ ಚೇಂಜ್ ಏನಿರಬಹುದು. ಓಕೆ ಗೈಸ್, ಯು ಆರ್ ವೆರಿ ಇನ್ನೋಸೆಂಟ್. ಪ್ರತಿಯೊಂದಕ್ಕೂ ಕೂಡ ತುಂಬ ವ್ಯಾಲ್ಯೂ ಕೊಡ್ತೀರಾ, ಪ್ರತಿಯೊಂದಕ್ಕೂ ಕೂಡ ನೀವು ಬೆಲೆ ಕೊಡ್ತೀರಾ. ಇಟ್ಸ್ ನಾಟ್ ಲೈಕ್ ದೌಲತ್ ಮಾಡಿದ್ರಿ, ದರ್ಪ ತೋರಿಸಿದ್ರಿ, ಅಥವಾ ನಾನೊಂದು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೇಳ್ಬಿಟ್ಟು ನೀವು ಅದನ್ನು ತುಂಬ ಓವರಾಗಿ ಹೇಳೋದು ಇದು ಏನರಲ್ಲಿ ಆಗಿರ್ಬೋದು. ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ತೀರಾ ಇದ್ದರೆ ಅದ್ರ ಬಗ್ಗೆ ಓವರಾಗಿ ಹೇಳ್ಕೊಳ್ಳೋದು ಆಗಿರ್ಬೋದು. ಅಥವಾ ನಿಮ್ಮ ಒಂದು ಫಿನಾನ್ಷಿಯಲಿ ತುಂಬ ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋ ಒಂದು ಹೈಯರ್ ಪೊಸಿಷನಲ್ಲಿ ಇದ್ದರೂ ಕೂಡ ಅದನ್ನ ಜಾಸ್ತಿ ಹೇಳ್ಕೊಳ್ಳೋದು ಈ ಒಂದು ವ್ಯಕ್ತಿತ್ವ ಅಲ್ಲ. ಯು ಆರ್ ಅ ಪರ್ಸನ್ ತುಂಬ ಡೌನ್ ಟು ಅರ್ತ್ ಪರ್ಸನ್ ನೀವು. ಓಕೆನಾ? ಪ್ರತಿಯೊಂದನ್ನು ಕೂಡ ತುಂಬ ಬೆಲೆ ಕೊಡ್ತೀರಾ, ಪ್ರತಿಯೊಂದನ್ನು ಕೂಡ ವ್ಯಾಲ್ಯೂ ಮಾಡ್ತೀರಾ. ಚಿಕ್ಕ ಒಂದು ಇರುವೆನೂ ಕೂಡ ನೀವು ಅಷ್ಟು ಬೆಲೆ ಕೊಡ್ತೀರಾ. ಈ ಒಂದು ಗುಣ ಇರೋದಕ್ಕೆ ನಿಮ್ಮ ಜೀವನದಲ್ಲಿ ಎಲ್ಲ ಮ್ಯಾನಿಫೆಸ್ಟ್ ಆಗೋದು. ನೀವು ತುಂಬ ಅಂದರೆ ತುಂಬ ಡೌನ್ ಟು ಅರ್ತ್. ಓಕೆನಾ? ಆ್ಯಂಡ್ ಎಲ್ಲದರಲ್ಲೂ ಒಳ್ಳೇದು ನೋಡ್ತೀರಾ. ಆಸ್ ಎ ಸೆಟ್ ನಿಮ್ಮ ಎನರ್ಜಿಲಿ ಕೂಡ ಅದೇ ಬರ್ತಾ ಇದೆ. ಕೆಟ್ಟದನ್ನ ನೀವು ಸಹಿಸಲ್ಲ. ನಿಮ್ಮ ಒಂದು ನಾಲೆಡ್ಜಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಯು ಆರ್ ಅ ವೆರಿ ಲವ್ಲಿ ಪರ್ಸನ್. ಓಕೆನಾ? ಸೊ ನೀವು ಯಾರನ್ನೂ ಕೂಡ ಜಡ್ಜ್ ಮಾಡೋವಂಥ ವ್ಯಕ್ತಿತ್ವ ಅಂತೂ ನನಗಿಲ್ಲಿ ಅನ್ನಿಸ್ತಲ್ಲ. ಯು ಆರ್ ನಾಟ್ ಲೈಕ್ ಐ ಜಡ್ಜ್ ಎನಿವನ್ ಅನ್ನೋ ಥರ. ಮೇ ಬಿ ಇದರಿಂದನೇ ನಿಮ್ಮ ಲೈಫಲ್ಲಿ ಎಲ್ಲ ಪಾಸಿಟಿವಿಟಿ ಆಗೋದು. ನೋ ಮ್ಯಾಟರ್ ಎಷ್ಟೇ ನೆಗೆಟಿವ್ ಥಿಂಗ್ಸ್ ಇದ್ರೂ ಕೂಡ ಅದು ನಿಮಗೆ ಚಿಕ್ಕದಾಗಿ ನೋಡ್ತಾರೆ. ಐ ಗೆಸ್ ಇಲ್ಲಿ ತುಂಬ ಜನ ಇಲ್ಲಿ ರಾಯರ ಭಕ್ತರಿದ್ದಾರೆ. ನನಗೆ ತುಂಬ ಅದು ಬರ್ತಾ ಇದೆ, ನನ್ನ ಇಂಟ್ಯೂಷನ್ ಬರ್ತಿದೆ. ಗುರು ರಾಘವೇಂದ್ರ ಅವ್ರನ್ನ ನೀವು ತುಂಬ ಪ್ರೇಯರ್ ಮಾಡ್ತೀರಾ, ತುಂಬ ಅವ್ರನ್ನ ಪೂಜಿಸ್ತೀರಾ, ತುಂಬ ಅವ್ರ ಜೊತೆ ರೆಸನೇಟ್ ಆಗ್ತೀರಾ, ತುಂಬ ಕನೆಕ್ಟ್ ಆಗ್ತೀರಾ. ಅವರು ನಿಮ್ಮ ಲೈಫ್ನ ನಡೆಸ್ತಾ ಇದ್ದಾರೆ ಅನ್ನೋದು ನನಗಿಲ್ಲಿ ಕಾಣಿಸ್ತದೆ ಫಾರ್ ಫೈಲ್ 1. ಓಕೆನಾ? ಅಥವಾ ಯಾವುದೇ ಗುರು ಆಗಿರೋ, ಇಲ್ಲ ಸಾಯಿಬಾಬಾ ಆಗಿರ್ಬೋದು.
ಸಾಯಿಬಾಬಾ, ನೀಮ್ ಕರೋಲಿ ಬಾಬಾ, ಗುರು ರಾಘವೇಂದ್ರು. ಇಲ್ಲಿ ತುಂಬ ಜನ ಗುರು ರಾಘವೇಂದ್ರ ಕಾಣಿಸ್ತಾ ಇದ್ದಾರೆ ನನಗಿಲ್ಲಿ. ಆ್ಯಂಡ್ ನಾಟ್ ಏಂಜಲ್ಸ್, ಬಟ್ ಮೋಸ್ಟ್ ಆಫ್ ಯು ನನಗೆ ಬಾಯಿಗೆ ಬರ್ತಾ ಇಲ್ಲ. ಬಟ್ ಗುರುಗಳ ಸ್ಥಾನದಲ್ಲಿ ಯಾರು ಇರ್ತಾರಲ್ಲ ಅವ್ರನ್ನ ನೀವು ತುಂಬ ಪೂಜಿಸ್ತೀರ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ಆದ್ರೂ ಕೂಡ ಅವರೇ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣರಾಗಿರ್ತಾರೆ. ಅವರು ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀವೇನೇ ಆಗಿರ್ಬೋದು ಅಥವಾ ನೀವೇನಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಅದು ಎಲ್ಲ ರಾಯರು ನೋಡ್ತಾ ಇದ್ದಾರೆ ಅಥವಾ ನಿಮ್ಮ ಗುರುಗಳು ನೋಡ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಗುರು ಅಂತೂ ಖಂಡಿತವಾಗ್ಲೂ ಇರ್ತಾರೆ, ಇಫ್ ನಾಟ್ ರಾಯರು. So what's that fated change approaching you? ನ್ಯೂ ಸ್ಟಾರ್ಟ್. ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಒಂದು ಹೊಸ ಬದಲಾವಣೆ ಬರ್ತಾ ಇದೆ. ನಿಮ್ಮ ಯೋಚನೆಯಲ್ಲಿ ಹೊಸದಾಗಿ ಬದಲಾವಣೆ ಬರ್ತಾಯಿದೆ. ಇದೇ ನಿಮ್ಮ ಫೇಟೆಡ್ ಚೇಂಜ್. ಅಕಸ್ಮಾತ್ ಇಲ್ಲಿವರೆಗೂ ನೀವೇನಾದರೂ ಚಿಕ್ಕದಾಗಿ ಯೋಚನೆ ಮಾಡ್ತಿದ್ರೆ ನಿಮಗೆ ನ್ಯೂ ಐಡಿಯಾಸ್ ಬರುತ್ತೆ ನಿಮ್ಮ ಕರಿಯರಲ್ಲಾಗಿರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ನನಗೆ ಶಿಫ್ಟೆಡ್ ಚೇಂಜ್ ಏನಂತ ಕಾಣಿಸ್ತಿದೆ ಅಂತಂದರೆ, ಇಲ್ಲಿ ನಿಮ್ಮ ಸ್ಪಿರಿಚುವಲಿ ಗ್ರೋ ಆಗ್ತಾ ಇದ್ದೀರಾ. ನೀವೇನಾದ್ರು ದೇವ್ರ ಸಾಧನೆ ಮಾಡಬೇಕು ಅಂತ ಇದ್ದರೆ, ಇಲ್ಲ ಸ್ಪಿರಿಚುವಲಿ ಗ್ರೋ ಆಗಬೇಕು ಅಂತ ಇದ್ದರೆ ನೀವು ಅದು ಮಾಡ್ತಾಯಿದ್ದೀರಾ. ಆ ಒಂದು ಚೇಂಜಸ್ ಬರ್ತದೆ. ಅಕಸ್ಮಾತ್ ನೀವು ಬೇಡ ಅಂದರೂ ಕೂಡ ನಿಮಗೆ ಅದು ಬರುತ್ತೆ. ಸ್ಪಿರಿಚುವಲಿ ಗ್ರೋಯಿಂಗ್. ಕ್ರೌನ್ ಚಕ್ರ ಓಪನ್ ಆಗ್ತಾ ಇದೆ ಇಲ್ಲಿ. ತುಂಬ ಜನ ಕ್ರೌನ್ ಚಕ್ರ ಓಪನ್ ಆಗ್ತಾಯಿದೆ. ಆ್ಯಂಡ್ ಆಲ್ಸೋ ಥರ್ಡ್ ಐ ಚಕ್ರ ಓಪನ್ ಆಗ್ತಾ ಇದೆ. ಓಕೆನಾ? ಸೊ ದಟ್ ಈಸ್ ವಾಟ್ ಯುವರ್ ಚೇಂಜಸ್ ಇಸ್. ನಿಮ್ಮ ಒಂದು ಫೇಟೆಡ್ ಚೇಂಜಸ್ ಅದೇ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್. ನೀವು ಅಂದ್ಕೊಂಡಿರಲ್ಲ ನಿಮ್ಮ ಕ್ರೌನ್ ಚಕ್ರ ಆಗಿರ್ಬೋದು ಅಥವಾ ನಿಮ್ಮ ಒಂದು ಥರ್ಡ್ ಐ ಚಕ್ರ ಆಗಿರ್ಬೋದು ಓಪನ್ ಆಗ್ತಿದೆ ಅಂತ ನೀವು ಅಂದ್ಕೊಂಡಿರಲ್ಲ. ಇಲ್ಲಿ ತುಂಬ ಜನ ಚಕ್ರ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ನಿಮ್ಮೊಂದು ಓಲ್ಡ್ ಸೆಲ್ಫ್ ಎಲ್ಲ ಡಿಸಾಲ್ವ್ ಆಗ್ತಾ ಇದೆ. ಏನೇ ನೆಗೆಟಿವಿಟಿ ಇದ್ದರೂ ರಾಯರು ಅದನ್ನ ಹೇಳ್ಕೊಳ್ತಾ ಇದ್ದಾರೆ, ಇಲ್ಲ ನಿಮ್ಮ ಗುರುಗಳು ಹೇಳ್ಕೊಳ್ತಾ ಇದ್ದಾರೆ. ನಿಮ್ಮೊಂದು ಹೊಸ ವ್ಯಕ್ತಿಯಾಗಿ ಮಾಡ್ತಾ ಇದ್ದಾರೆ. ನಿಮಗೆ ಯಾವ ರೀತಿ ನೆಕ್ಸ್ಟಿನ ಬದಲಾವಣೆ ಆಗುತ್ತೆ ಅಂತ ನೋಡೋದಾದರೆ, ನಿಮಗೆ ಯಾವುದೂ ಕೂಡ ಇವಾಗ ಆಲ್ರೆಡಿ ನೀವು ಪ್ರತಿಯೊಂದರಲ್ಲೂ ಪಾಸಿಟಿವ್ ಆಗಿ ನೋಡ್ತೀರಲ್ವ, ನೆಕ್ಸ್ಟ್ ನಿಮಗೆ ಯಾವುದು ಮ್ಯಾಟರೇ ಆಗಲ್ಲ. ಬರೀ ಈ ಒಂದು ಸಮಾಜಕ್ಕೆ ಅಥವಾ ಏನು ಒಳ್ಳೇದಾಗಬೇಕು ನನ್ನಿಂದ, ನಾನೇನು ಒಳ್ಳೇದು ಮಾಡ್ಬೋದು ಅನ್ನೋದು ನಿಮ್ಮ ತಲೆಯಲ್ಲಿರುತ್ತೆ. ಆ್ಯಂಡ್ ಆಲ್ಸೋ ದೇವ್ರ ಜೊತೆ ಇನ್ನೂ ಕನೆಕ್ಟ್ ಆಗೋದಕ್ಕೆ ನೀವೇನೇನು ಮಾಡ್ಬೋದು ಅಂತ ಇಲ್ಲಿ ತುಂಬ ಜನಕ್ಕೆ ಫ್ರಮ್ ನೌ ಆನ್ ನಿಮ್ಮ ಇಂಟ್ಯೂಷನಲ್ಲಿ ನೀವು ಪೂಜಿಸೋ ಅಂಥ ದೇವರು ದೇವತೆಗಳು ಯಾರಿರ್ಬೋದು ಅವರ ಒಂದು ವಾಯ್ಸ್ ನಿಮ್ಮ ಮೈಂಡಲ್ಲಿ ಬರುತ್ತೆ. ಅವರ ಒಂದು ಮಾತುಗಳು ನಿಮಗೆ ಕಿವಿಯಲ್ಲಿ ಕೇಳಿಸುತ್ತೆ. ತುಂಬ ಜನಕ್ಕೆ ಬ್ಲೆಸ್ಸಿಂಗ್ಸ್ ಬರ್ತದೆ. ಇದೆಲ್ಲರಿಗೂ ಬರಲ್ಲ. ಬಟ್ ಯಾರ್ಯಾರೆಲ್ಲ ಲಕ್ಕಿ ಪರ್ಸನ್ ಇದ್ದೀರಲ್ಲ ಅವ್ರಿಗೆ ಇದು ಬರ್ತಾ ಇದೆ. 5th ಡೈಮೆನ್ಷನಲ್ಲಿ ವರ್ಕ್ ಮಾಡ್ತೀರಾ. 5th ಡೈಮೆನ್ಷನಲ್ಲಿ ಇಲ್ಲಿ ಕೂತ್ಕೊಂಡು ನೀವು ಏನೇನೆಲ್ಲ ಇಮ್ಯಾಜಿನ್ ಮಾಡ್ಬೋದು. ಲೈಕ್ ಇಲ್ಲಿ ಏನಾಗ್ತದೆ, ಏನು ನಡೀತಾ ಇದೆ, ನೆಕ್ಸ್ಟ್ ಏನಾಗ್ಬೋದು. ಇದನ್ನು ಅಕಸ್ಮಾತ್ ನೀವು ನಿಜವಾಗ್ಲೂ ಮೆಡಿಟೇಷನ್ ಮಾಡಿ ವರ್ಕ್ ಮಾಡಿದ್ರೆ ಪೈಲ್ 1 ತುಂಬ ಜನಕ್ಕಿದ್ದು ನಡೆಯುತ್ತೆ. ಓಕೆನಾ? ಇಟ್ಸ್ ನಾಟ್ ಲೈಕ್ ನೀವು ತುಂಬ ಒಂದು ಈಸಿ ಪರ್ಸನ್ ಅನ್ನೋ ಥರ ಅಂತೂ ನನಗಿಲ್ಲಿ ಕಾಣಿಸ್ತಾ ಇಲ್ಲ. ರೈಟ್? ಸೊ ನಿಮ್ಮ ಎನರ್ಜೀಸ್ ತುಂಬ ಇದೆ. ಆ್ಯಂಡ್ ಆಲ್ಸೋ ನೀವು ಸ್ವಲ್ಪ ಇವಾಗ ಎನರ್ಜಿ ಬ್ಯಾಲೆನ್ಸ್ ಕೂಡ ಮಾಡೋದನ್ನ ಕಲಿಬೇಕು. ನೀವು ಈ ರೀತಿ ನೀವು ಇದ್ದರೆ, ನೀವು ಎನರ್ಜಿ ಬ್ಯಾಲೆನ್ಸ್ ಮಾಡಲಿಲ್ಲ ಅಂತಂದರೆ ನಿಮಗೆ ತುಂಬ ಓವರ್ ಎನರ್ಜಿ ಆದಾಗಲೂ ಕೂಡ ನಿಮಗೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಗುರುಗಳು ಬೇಕಾಗ್ತಾರೆ ಕಂಟ್ರೋಲ್ ಮಾಡೋದಕ್ಕೆ ಫಿಸಿಕಲ್ ಆಗಿ. ಇದು ಆ್ಯಕ್ಚುಲಿ ಇದರಿಂದ ಏನು ನೀವು ಸ್ಪಿರಿಚುವಲಿ ಗ್ರೋ ಆಗ್ತಿರಲ್ಲ, ಇದರಿಂದ ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗಬಹುದು. ಅಂತಂದರೆ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಜೊತೆ ಇನ್ನೂ ಕೂಡ ರೊಮ್ಯಾಂಟಿಕಾಗಿ ಇನ್ವಾಲ್ವ್ ಆಗ್ತೀರಾ. ಬಟ್ ಕೆಲವೊಬ್ಬರು ನಿಮ್ಮ ಒಂದು ಪರ್ಸನ್ನಿಂದ ಕಂಪ್ಲೀಟಾಗಿ ದೂರ ಆಗ್ತೀರಾ. ನಿಮ್ದು ಏನೇನೆಲ್ಲ ರೊಮ್ಯಾನ್ಸ್ ನಡೀತಾ ಇದೆ ಅದರಿಂದ ಸ್ವಲ್ಪ ಸಪ್ರೇಷನಿಗೆ ಬರ್ತೀರಾ. ಓಕೆನಾ? ಬಟ್ ಇಲ್ಲಿ ಇದಾಗೋದ್ರಿಂದ ಏನು ನಿಮ್ಮ ಕ್ರೌನ್ ಚಕ್ರ ಇದಾಗೋದು ಓಪನ್ ಅಪ್ ಆಗುತ್ತೆ. ನೀವು ಫಸ್ಟಲ್ಲಿ ನಿಮ್ಮ ರೂಟ್ ಚಕ್ರದ ಮೇಲೆ ಅಥವಾ ನಿಮ್ಮ ಸೇಕ್ರಲ್ ಚಕ್ರ, ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಮೇಲೆ ಕೂಡ ವರ್ಕ್ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ ಶೋಸ್ ನಿಮ್ಮ ಸೇಕ್ರಲ್ ಚಕ್ರ ನಿಮ್ಮ ಒಂದು ಲವ್ ಲೈಫ್, ನಿಮ್ಮ ಒಂದು ಫಿಸಿಕಲ್ ಇಂಟಿಮೆಸಿ ಲೈಫ್ನ ನಿಮಗೆ ತೋರಿಸುತ್ತೆ. ಆ್ಯಂಡ್ ಆಲ್ಸೋ ವೆಯ್ಟ್ ಗೈಸ್, ಇನ್ನೊಂದು ಇಲ್ಲಿ ಹೇಳ್ತೀನಿ. ಇಲ್ಲಿ ಯಾರ್ಯಾರಿಗೆಲ್ಲ ಕ್ರೌನ್ ಚಕ್ರ ಆ್ಯಂಡ್ ಥರ್ಡ್ ಐ ಚಕ್ರ ಓಪನ್ ಆಗ್ತಿದೆ ಅಲ್ಲ, ಈ ಒಂದು ಬ್ಲೆಸ್ಸಿಂಗ್ಸ್ ಯಾರ್ಯಾರಿಗೆಲ್ಲ ಬರ್ತಿದೆಯಲ್ಲ ಅವ್ರಿಗೆಲ್ಲ ನಿಮ್ಮ ಪರ್ಸನ್ನಿನ ಒಂದು ಮೋಸ ಏನು ನಡೀತಾ ಇದೆ, ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಏನೇನೆಲ್ಲ ಚೀಟಿಂಗ್ ಆಗ್ತದೆ ಅದು ನಿಮ್ಮ ಕಣ್ಮುಂದೆ ಬರುತ್ತೆ, ಅದು ನಿಮಗೆ ಕಾಣಿಸುತ್ತೆ. ದಟ್ ಈಸ್ ವಾಟ್ ಯುವರ್ ಬ್ಲೆಸ್ಸಿಂಗ್ಸ್. ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದ್ರು ನಿಮಗೆ ಗೊತ್ತಿಲ್ಲದಲ್ಲೇ ಥರ್ಡ್ ಪಾರ್ಟಿ ಅಫೇರ್ ಇಟ್ಕೊಂಡು ಬೇರೆಯವ್ರ ಜೊತೆ ಏನಾದ್ರು ಇದ್ದರೆ
ಅದು ನಿಮಗೆ ಗೊತ್ತಾಗುತ್ತೆ. ಮೇ ಬಿ ಅದರಿಂದನೂ ಕೂಡ ತುಂಬ ಜನ ಇಲ್ಲಿ ಸಪ್ರೇಟ್ ಆಗ್ತೀರಾ. ನಿಮ್ಮ ಹಿಂದೆ ಕದ್ದಿ ಮುಚ್ಚಿ ಏನೇನೆಲ್ಲ ನಡೆಸ್ತಾ ಇದ್ದಾರಲ್ಲ, ಪ್ರತಿಯೊಂದು ಕೂಡ ಬರುತ್ತೆ, ಆಚೆ ಬರುತ್ತೆ. ಇಟ್ ಈಸ್ ರಿಯಲಿ ಅ ಗ್ರೇಟ್ ಥಿಂಗ್. ತುಂಬ ಶಾಕಿಂಗ್ ಥಿಂಗ್ ಆಯ್ತಿದೆ ಆ್ಯಕ್ಚುಲಿ. ಸೊ ಸ್ವಲ್ಪ ನಿಮಗೆ ಅಲ್ಲಿ ಕೂಡ ನಿಮ್ಗೆ ಅದು ಕುಗ್ಗಿ ಹೋಗ್ತೀರಾ ಕೂಡ. ಲೈಕ್ ಯು ವಿಲ್ ಫೀಲ್ ವೆರಿ ಲೋ ಅಟ್ ದಟ್ ಪಾಯಿಂಟ್. ಇಲ್ಲ, ನನಗೆ ಬೇಡಕ್ಕೆ ಬೇಡ, ನನಗೆ ಇದು ಇಷ್ಟ ಆಗ್ತಾ ಇಲ್ಲ, ನನಗೆ ಈ ಪರ್ಸನ್ನೇ ಬೇಡ ಅಂತ ಕೂಡ ತುಂಬ ಜನ ತಳ್ತೀರಾ. ಬಟ್ ಕೆಲವೊಬ್ಬರಿಗೆ ನಿಮ್ಮ ಒಂದು ಪರ್ಸನ್ ಜೊತೆ ಇಲ್ಲಿ ಒಂದು 70% ಆಫ್ ಪೀಪಲ್ ನಿಮ್ಮ ಪರ್ಸನಿಂದ ದೂರ ಹೋಗ್ತೀರಾ ಬಿಕಾಸ್ ಅವ್ರು ಮಾಡ್ತಿರೋ ಮೋಸ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಸ್ಪಿರಿಚುವಲಿ ಗ್ರೋತ್ ಆಗಬೇಕು ಅನ್ನೋ ಕಾರಣಕ್ಕೆ. ಬಟ್ ಇಲ್ಲಿ 30 to 40% ಆಫ್ ಪೀಪಲ್ ನಿಮ್ಮ ಒಂದು ಪರ್ಸನ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನು ಸರಿ ಇಲ್ಲ, ಅದು ನೀಟಾಗಿ ಮಾಡ್ಕೊಳ್ತೀರಾ, ಅದು ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ ಗೈಸ್, ನಿಮಗೆ ಇಲ್ಲಿ ಅಡ್ವೈಸ್ ಬರ್ತಾ ಇರೋದು, ನಿಮ್ಮ ಸೇಕ್ರಲ್ ಚಕ್ರ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸೊ ಇದೆಲ್ಲ ಆಗೋಕ್ಕೆ, ಈ ಒಂದು ಬದಲಾವಣೆ ಆಗೋದಕ್ಕೆ ನಿಮಗೆ ಏನು ಕಾರಣ ಅಂತಂದರೆ, ಐ ಡೋಂಟ್ ನೋ ಇಲ್ಲಿ ಎಷ್ಟು ಜನಕ್ಕೆ ಆಕಾಶಕ್ಕೆ ರೆಕಾರ್ಡ್ ಗೊತ್ತು ಅಥವಾ ಆಕಾಶಕ್ಕೆ ರೀಡಿಂಗ್ ತಗೊಂಡಿದ್ದೀರಾ ಅಂತ. ಓಕೆ, ಬಟ್ ನನಗಿಲ್ಲಿ ಏನು ಅನ್ನಿಸ್ತಿರೋದು ಗೊತ್ತಾ, ನಿಮಗೆ ಏನೇನೆಲ್ಲ ನೀವು ಅಂದ್ಕೊಂಡಿದ್ರಿ ನಿಮ್ಮ ಲೈಫ್ ಈ ಥರ ಆಗುತ್ತೆ, ಆ ಥರ ಆಗುತ್ತೆ, ನಿಮ್ಮ ಒಂದು ರಿಯಾಲಿಟಿಯಿಂದ ಅದು ರಿಯಾಲಿಟಿ ಚೆಕ್ ಬರ್ತಾ ಇದೆ ಇಲ್ಲಿ ತುಂಬ ಜನಕ್ಕೆ. ನೀವು ಅಂದ್ಕೊಂಡ್ರು ಡೆಡ್ ಆಪೋಸಿಟ್ ಆಗುತ್ತೆ. ತುಂಬ ಜನ ಇಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಲೈಫ್ ಲೀಡ್ ಮಾಡ್ತಿದ್ರೆ, ನಿಮ್ಮ ರಿಯಲ್ ಲೈಫ್ ಬೇರೆ ಥರ ಲೀಡ್ ಮಾಡ್ತಿರ್ತಾರಲ್ವಾ, ಆ ಥರ ಸಪ್ರೇಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾ ಲೈಫ್ಗೂ ಆ್ಯಂಡ್ ನಿಮ್ಮ ಒಂದು ನಾರ್ಮಲ್ ಲೈಫ್ಗೂ ಕೂಡ ಕಂಪ್ಲೀಟ್ ಡಿಫ್ರೆನ್ಸ್ ಖಂಡಿತವಾಗ್ಲೂ ಇದ್ದಿರುತ್ತೆ. ಯಾರ್ದು ಕೂಡ ಸೇಮ್ ಇರಲ್ಲ. ಸೊ ಅದು ನಿಮಗೆ ರಿಯಾಲಿಟಿ ಚೆಕ್ ಇರುತ್ತೆ. ನಿಮಗೆ ಇಲ್ಲಿ ಯಾರ್ಯಾರೆಲ್ಲ ನಿಮ್ಮ ಲೈಫಲ್ಲಿ ನೆಗೆಟಿವ್ ಪೀಪಲ್ ಇದ್ದಾರೆ ಅನ್ನೋ ಇಷ್ಟು ದಿವಸ ನೀವು ತುಂಬ ಎಲ್ಲರದ್ದು ನಂಬ್ತಾ ಇದ್ರಿ ಅನ್ಸುತ್ತೆ. ಅದು ಇವಾಗ ಆ ನಂಬಿಕೆ ಮೇಲೆ ನಿಮಗೆ ಇಲ್ಲಿ ಕ್ವೆಶನ್ ಮಾರ್ಕ್ ಬರುತ್ತೆ. ಲೈಕ್ ನಿಮಗೆ ರಿಯಲೈಸ್ ಆಗೋದಕ್ಕೆ ದಿಸ್ ಇಸ್ ಫೇಕ್. ನೀವೇನು ಬದುಕ್ತಾ ಇದ್ದೀರಾ ಅದು ಕಂಪ್ಲೀಟಾಗಿ ಫೇಕ್, ಇದು ರಿಯಲ್ ಜೀವನ ಅಲ್ಲ. ಮೇ ಬಿ ತುಂಬ ಜನಕ್ಕೆ ನಿಮಗೆ ಸ್ಪಿರಿಚುಯಾಲಿಟಿಲಿ ರಿಯಲ್ ಲೈಫ್ ಕಾಣಿಸ್ಬೋದು. ಆ್ಯಕ್ಚುಲಿ ರಿಯಲ್ ಲೈಫ್ ಅನ್ನೋದು ಸ್ಪಿರಿಚುಯಾಲಿಟಿ, ರೈಟ್? ಸೊ ಇಲ್ಲಿ ಏನಾದ್ರು ನೀವು ತುಂಬ ಪಾರ್ಟೀಸ್, ಫಂಕ್ಷನ್ಸ್, ಪಬ್ಸ್, ಸ್ಕಿಪ್ಸ್ ಈ ಥರ ಎಲ್ಲ ನೀವು ಏನಾದ್ರು ಜಾಸ್ತಿ ಇದ್ದರೆ, ಅಥವಾ ಸೋಷಿಯಲ್ ಮೀಡಿಯಾ ಈ ಥರ ನೆಗೆಟಿವ್ ಎನರ್ಜಿ ಇರೋವಂಥ ಒಂದು ಪ್ಲೇಸ್ಗಳಲ್ಲಿ ಏನಾದ್ರು ಇದ್ದರೆ ಅವ್ರಿಗೆ ರಿಯಾಲಿಟಿ ಚೆಕ್ ಸಿಗುತ್ತೆ. ಲೈಕ್ ದಿಸ್ ಇಸ್ ನಾಟ್ ಲೈಫ್, ಇದು ನೀವು ಜೀವಿಸ್ಬೇಕಾಗಿರೋ ಬದುಕಲ್ಲ. ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಓನ್ ಲೈಫ್. ನಿಮ್ಮ ಕರ್ಮಗಳ ಬಗ್ಗೆ ನೀವು ಫೋಕಸ್ ಮಾಡಬೇಕು. ನಿಮ್ಮ ರಿಯಲ್ ಜೀವನ ಬಗ್ಗೆ ನೀವು ಫೋಕಸ್ ಮಾಡಬೇಕು ಅನ್ನೋ ಈ ಒಂದು ಸೋಲ್ ಲೆಸನ್ನ ಕಲಿತಾ ಇದ್ದೀರಾ. ನಾವು ಅಂದ್ಕೊಂಡಿರೋದು ಏನೂ ಅಲ್ಲ ಜೀವನ ಅನ್ನೋದು ತುಂಬ ಜನಕ್ಕೆ ಇಲ್ಲಿ ಗೊತ್ತಾಗುತ್ತೆ. ಅದೊಂದು ಸೋಲ್ ಲೆಸನ್ ನಿಮಗೆ ಕಲಿತಾ ಇದ್ದೀರಾ. ಓಕೆ, ನಾನು ಈ ಭೂಮಿ ಮೇಲೆ ಬಂದಿರೋದು ಈ ಒಂದು ಬದುಕನ್ನ ಬದುಕೋಕ್ಕೆ, ಬಟ್ ನಾನು ಬದುಕ್ತಿರೋ ಬದುಕೇ ಬೇರೆ. ಈ ಒಂದು ಥಾಟ್ ಬರುತ್ತೆ ನಿಮಗೆ. ಇಲ್ಲಿ ಒಂದು ಸ್ಪಿರಿಚುವಲ್ ಗ್ರೋತ್ ಕಾಣಿಸುತ್ತೆ ಆ್ಯಂಡ್ ಆಲ್ಸೋ ನೀವು ಮಾಡ್ತಿರೋವಂಥ ಒಂದು ನೆಗೆಟಿವ್ ಕರ್ಮ ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ. ಹೌದು, ನೀವು ಇವಾಗ ಚೇಂಜ್ ಆಗೋದಕ್ಕೆ ನೀವು ಇಲ್ಲಿ ರೆಡಿ ಆಗ್ತಿರ್ಬೋದು, ಬಟ್ ನಿಮ್ಮ ಒಂದು ಎನರ್ಜೀಸ್ ಕಂಪ್ಲೀಟ್ಲಿ ಶಿಫ್ಟ್ ಆಗ್ತದೆ, ವಿಚ್ ಇಸ್ ರಿಯಲಿ ಗ್ರೇಟ್. ಓಕೆನಾ? ಸೊ ವಾಟ್ ಇಸ್ ದಿಸ್ ಮೀನ್? ಇದು ಆದಮೇಲೆ ನಿಮ್ಮ ಲೈಫಲ್ಲಿ ಇದು ಆದಮೇಲೆ ಆ್ಯಕ್ಚುಲಿ ನೀವು ನಿಮ್ಮ ಲೈಫ್ನ, ನಿಮ್ಮ ಬಾಡಿನ ನರಿಷ್ ಮಾಡ್ತೀರಾ. ಇದೇನೇನೆಲ್ಲ ಆಗುತ್ತೆ ಅಲ್ವಾ, ಲೈಕ್ ನಿಮ್ಗೆ ಯಾವಾಗೆಲ್ಲ ರಿಯಾಲಿಟಿ ತುಂಬ ಡ್ರೈನ್ ಆಗುತ್ತೆ, ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ಎಸ್ಪೆಷಲಿ ಯಾವಾಗ ನಮ್ಮ ಚಕ್ರಾಸ್ ಓಪನ್ ಆಗುತ್ತೆ ಅಥವಾ ಏನೇನೆಲ್ಲ ನಮಗೆ ರಿಯಾಲಿಟಿ ಚೆಕ್ ಸಿಗುತ್ತೆ, ಅದು ರಿಯಾಲಿಟಿ ಚೆಕ್ ಎಲ್ಲ ಆದಮೇಲೆ ನಿಮ್ಮ ಎನರ್ಜೀಸ್ ಕಂಪ್ಲೀಟಾಗಿ ಡ್ರೈನ್ ಆಗ್ತಾ ಹೋಗುತ್ತೆ. ಬಟ್ ನೀವು ನಿಮ್ಮ ಬಾಡಿನ ನರಿಷ್ ಮಾಡ್ತೀರಾ. ಹೇಗೆ? ಒಳ್ಳೆ ಫುಡ್ಡಿಂದ, ಫ್ರೂಟ್ಸ್ಗಳು ಜಾಸ್ತಿ ತಿಂತೀರಾ, ತರಕಾರಿ ಜಾಸ್ತಿ ತಿಂತೀರಾ, ನಿಮ್ಮ ಒಂದು ವರ್ಕೌಟ್ ಮಾಡ್ತೀರಾ, ಯೋಗ ಮಾಡ್ತೀರಾ. ಸೊ ಇದೆಲ್ಲ ಚೇಂಜಸ್ ಬರುತ್ತೆ. ಕಂಪ್ಲೀಟ್ ಒಂದು ನೆಗೆಟಿವ್ ಲೈಫ್ ಸ್ಟೈಲಿಂದ ಕಂಪ್ಲೀಟ್ ಒಂದು ಪಾಸಿಟಿವ್ ಲೈಫ್ ಸ್ಟೈಲ್ ಆಗುತ್ತೆ. ಗೈಸ್, ಫೈಲ್ 1 ನಿಜವಾಗ್ಲೂ ತುಂಬಾ ಒಂದು ದೊಡ್ಡದಾಗಿ ಇಲ್ಲಿ ಚೇಂಜಸ್ ಬರ್ತದೆ. ಇದಕ್ಕಿಂತ ಇನ್ನೇನು ಬೇಕು? ಆ್ಯಂಡ್ ಆಲ್ಸೋ ತುಂಬ ಜನ ನೀವು ಮನೆಯಲ್ಲೇ ಬೆಳ್ಕೊಂಡು ತಿನ್ನುವಂಥ ಇದಾಗಿರುತ್ತೆ. ಇಲ್ಲಾಂತಂದರೆ ನೀವೇ ಹೋಗಿ
ಈ ಏನು ಗದ್ದೆಯಲ್ಲಿ ಬೆಳೆದಿರೋ ಅಂಥದ್ದು ಎಲ್ಲ ಹೊಲದಲ್ಲಿ ಬೆಳೆದಿರೋ ಅಂಥ ಈ ಥರ ಒಂದು ನೀವೇ ಪಿಕ್ ಮಾಡ್ಕೊಂಡು ತೊಗೊಂಬರ್ತೀರಾ. ಸ್ಪೆಷಲಿ ಲೋಕಲಿ ಗ್ರೋನ್ ಪ್ರೊಡ್ಯೂಸಸ್, ಓಕೆನಾ. ಸೊ ಇದನ್ನು ಮಾಡ್ತೀರಾ, ನಿಮ್ಮೊಂದು ಕಾಸ್ಮಿಕ್ ಎನರ್ಜಿನ ಇನ್ನೂ ಜಾಸ್ತಿ ಮಾಡ್ಕೊಳ್ತೀರಾ. ಆ್ಯಂಡ್ ಆಲ್ಸೋ ದಯವಿಟ್ಟು ಬೇರ್ ಫೂಟಲ್ಲಿ ನಡೀರಿ, ಅಂತಂದರೆ ಬರೀಗಾಲಲ್ಲಿ ಮಣ್ಣು ಮೇಲೆ ನಡೀರಿ, ಇದರಿಂದ ನಿಮಗೆ ಇನ್ನೂ ಬೆನಿಫಿಟ್ ಆಗುತ್ತೆ, ಓಕೆನಾ. ಒಂದು ಸಾತ್ವಿಕ್ ಲೈಫ್ ಸ್ಟೈಲ್ನ ಇಲ್ಲಿ ನೀವು ಲೀಡ್ ಮಾಡ್ತೀರಾ, ಕಂಪ್ಲೀಟಾಗಿ ಸಾತ್ವಿಕ್. ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ, ಏನಿಲ್ಲ, ಕಂಪ್ಲೀಟಾಗಿ ಒಂದು ಸಾತ್ವಿಕ್ ಲೈಫ್ ಸ್ಟೈಲ್ನ ಇದು ಮಾಡ್ತೀರಾ, ಓಕೆನಾ. ಸೊ ಯು ಹ್ಯಾವ್ ಟು ಇದನ್ನೆಲ್ಲ ಮಾಡಿ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಬಟ್ ಇದೆಲ್ಲ ನಿಮ್ದು ಏನು ಚೇಂಜಸ್ ಆಗುತ್ತಲ್ಲ, ಇದನ್ನು ನೀವು ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಓಕೆ, ನನ್ನ ಲೈಫಲ್ಲಿ ಚೇಂಜಸ್ ಆಯಿತು, ನಾನು ಕಲ್ತ್ಬಿಟ್ಟೆ, ನಾನು ಸುಮ್ಮನೆ ಕೂತ್ಕೊಂಡೆ ಅಂತಲ್ಲ. ಇನ್ನು ನಿಮ್ಮ ಎನರ್ಜಿನ ಒಂದು ಕ್ರಿಯೇಟಿವ್ ಆಗಿ ನೀವು ಎನ್ಹ್ಯಾನ್ಸ್ ಮಾಡಬೇಕು, ಅದನ್ನು ಯಾವುದೋ ಒಂದಕ್ಕೆ ಇನ್ಪುಟ್ ಮಾಡಬೇಕು, ಅವಾಗ ನಿಮಗೆ ಒಳ್ಳೆ ಔಟ್ಪುಟ್ ಸಿಗುತ್ತೆ. ಇದನ್ನು ನೀವು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಡಿವೈನ್ ಎನರ್ಜಿ ಅಥವಾ ನಿಮ್ಮ ಒಂದು ಏನು ಎನರ್ಜಿ ಇಲ್ಲಿ ಪಾಸಿಟಿವ್ ಆಗಿ ಆಗ್ತಿದೆ ಅದನ್ನ ನೀವು ಚಾಲೆಂಜ್ ಮಾಡಬೇಕಾಗತ್ತೆ. ಬಿಕಾಸ್ ನಿಮ್ಗೆ ಇಲ್ಲಿ ಸಿಗ್ತಿರೋ ಅಂಥದ್ದು ಯೂನಿಕ್. ಮೇ ಬಿ ನೀವು ಯೂಟ್ಯೂಬ್ ಮಾಡ್ತಿರೋ, ಅಥವಾ ಯಾರಿಗಾರು ನೀವು ಗೈಡೆನ್ಸ್ ಮಾಡ್ತಿರೋ, ಎನಿಥಿಂಗ್, ಯಾವ ರೀತಿನಾರು ನೀವು ಚಾಲೆಂಜ್ ಮಾಡ್ಬೋದು. ಬಟ್ ಈ ಒಂದು ಆಪರ್ಚುನಿಟಿ ನಿಮಗೆ ಏನು ಇಲ್ಲಿ ಬರ್ತಾ ಇದೆ, ನಿಮ್ಮ ಒಂದು ಸೆನ್ಸಸ್ನ ಡೆವಲಪ್ ಮಾಡುತ್ತೆ, ಓಕೆನಾ. ಯು ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ ಯೂನಿಕ್ ಇಯರ್. ಇಲ್ಲಿ ಏನೋ ಒಂದು ನೀವು ಇಲ್ಲಿ ಯೂನಿಕ್ ಆಗಿರೋ ಅಂಥದ್ದನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡೋದು ನಿಮಗಿಲ್ಲಿ ಅಡ್ವೈಸ್, ರೈಟ್. ಡೋಂಟ್ ನೋ ವಾಟ್ ಯು ವಿಲ್ ಕ್ರಿಯೇಟ್, ಬಟ್ ಯು ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್. ಇದೆಲ್ಲ ನಿಮಗೆ ಸಿಗ್ತಿರೋ ಅಂಥ ಶಕ್ತಿಯಿಂದ ನೀವು ಏನಾದ್ರು ಒಂದು ಮಾಡಿದ್ರೇ ನಿಮ್ಮ ಜೀವನ ಪಾವನ ಆಗೋದು, ಇಲ್ಲ ಸಾರ್ಥಕತೆ ಸಿಗೋದು. ಸೋಲ್ನ ನೀವು ಅಲೈನ್ಮೆಂಟಲ್ಲಿ ತರಲೇಬೇಕಾಗತ್ತೆ. ಗಾಡಿ ಅಲೈನ್ಮೆಂಟ್ ಹೇಳ್ತಿಲ್ಲ, ಸೋಲ್ ಅಲೈನ್ಮೆಂಟ್ ಹೇಳ್ತಾ ಇರೋದು. ಯು ಹ್ಯಾವ್ ಟು ಡೂ ಮೋರ್. ನೀವು ಇದೆಲ್ಲ ರಿಯಲೈಸ್ ಆದಮೇಲೆ ನಿಮಗೆ ಮಾಡೋಕ್ಕೆ ತುಂಬ ಇದೆ. ವಾಟ್ಸ್ ಮೋರ್, ವಾಟ್ಸ್ ಮೋರ್, ವಾಟ್ಸ್ ಮೋರ್, ವಾಟ್ಸ್ ಮೋರ್. ಮೆಡಿಟೇಷನ್ ಮಾಡಲೇಬೇಕು ಗೈಸ್. ಇಲ್ಲಿ ಮೆಡಿಟೇಷನ್ ನೀವು ಮಾಡಲೇಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ರಿಯಲೈಸ್ ಸಮಥಿಂಗ್. ಇಲ್ಲಿ ನಿಮಗೆ ರಿಯಲೈಸೇಷನ್ ಪೀರಿಯಡ್ ಆಗುತ್ತೆ, ತುಂಬ ರಿಯಲೈಸ್ ಮಾಡ್ಕೊಳ್ತೀರಾ. ಕೆಲವೊಬ್ಬರು ಐಸೋಲೇಟ್ ಕೂಡ ಆಗ್ತೀರಾ, ನಾನು ಒಬ್ಬರೇ ಇರಬೇಕು ಅಂತ ಐಸೋಲೇಟ್ ಆಗ್ತೀರಾ. ಕೆಲವೊಬ್ಬರು ಈ ಮಠಗಳಿಗೆ ಸೇರೋದು, ಇಲ್ಲ ಮೆಡಿಟೇಷನ್ ಕ್ಲಾಸಸ್ಸಿಗೆ ಸೇರೋದು, ಇಲ್ಲ ಯೋಗ ಕ್ಲಾಸಸ್ಸಿಗೆ ಸೇರೋದು, ಇಲ್ಲ ಈಶಾ ಫೌಂಡೇಶನ್ನಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗೋದು, ಇದು ನನಗೆ ಇಲ್ಲಿ ಕಾಣಿಸ್ದೆ. ಆ್ಯಂಡ್ ತುಂಬ ಜನ ಇಲ್ಲಿ ನೀವೇ ಹೋಗ್ಬಿಟ್ಟು ಯಾವ್ದಾದ್ರು ಮರಳಿರೋವಂಥ ಪ್ರದೇಶದಲ್ಲಿ ಅಥವಾ ಏನು ಒಂದು ನೇಚರಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡೋದು, ನೇಚರಲ್ಲಿ ನಿಮ್ಮ ಒಂದು ಸಾಧನಗಳನ್ನ ಮಾಡೋದು ಇಲ್ಲಿ ನನಗಿಲ್ಲಿ ಕಾಣಿಸ್ತಾ ಇದೆ. ತುಂಬ ಜನ ಇಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೀರಾ. ಸೊ ತುಂಬ ರಿಯಲೈಸ್ ಆಗೋಕ್ಕಿದೆ. ಆ್ಯಂಡ್ ಆಲ್ಸೋ ನಿಮಗೆ ಡಿವೈನಿಂದ ಹೆಲ್ಪ್ ಕೂಡ ಸಿಗುತ್ತೆ. ನಿಮಗೆ ಸ್ವಲ್ಪ ಇದೆಲ್ಲ ನಡಿಬೇಕಾದ್ರೆ ನೀವು ಎಮೋಷ್ನಲಿ ತುಂಬ ಡ್ರೈನ್ ಆಗ್ಬೋದು, ಎಮೋಷ್ನಲಿ ತುಂಬ ಓವರ್ಫ್ಲೋ ಕೂಡ ಆಗ್ಬೋದು, ನಿಮ್ಮ ಎನರ್ಜೀಸ್ ಅಪ್ಲಿಫ್ಟ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಬಟ್ ಇಟ್ಸ್ ಜಸ್ಟ್ ಅ ಪೀರಿಯಡ್ ಆಫ್ ಟೈಮ್. ಬಿಕಾಸ್ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ ಬರ್ತದೆ. ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಇದು ಆಗ್ತಾ ಇದ್ರೆ ದಟ್ಸ್ ಬಿಕಾಸ್ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್, ದೊಡ್ಡ ಚೇಂಜಸ್ ಬರ್ತದೆ, ಮೇಜರ್ ಚೇಂಜಸ್. ಇದು ನಿಮ್ಮ ಲೈಫಿಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ. ತುಂಬ ಜನ ಇಲ್ಲಿ ನಿಮ್ಮ ಫ್ರೆಂಡ್ಸ್ನ ಕೂಡ ಡಿಟ್ಯಾಚ್ ಮಾಡ್ತೀರಾ, ಇಲ್ಲ ಅಂತಾರೆ ನಿಮ್ಮ ಫ್ರೆಂಡ್ಸ್ನ ಕೂಡ ಎಳ್ಕೊಂಡು ಹೋಗ್ತೀರಾ. ಆ್ಯಂಡ್ ಆಲ್ಸೋ ನಿಮಗೆ ಸ್ಪಿರಿಚುವಲ್ ಫ್ರೆಂಡ್ಸ್ಗಳಿಲ್ಲ ಆಗ್ತಾರೆ. ಮೋಸ್ಟ್ ಆಫ್ ಯು ಇಟ್ಸ್ ಆಲ್ ಅಬೌಟ್ ಫ್ರೆಂಡ್ಶಿಪ್. ಸ್ಪಿರಿಚುವಲಿ ಕೆಲವೊಬ್ಬರನ್ನ ಫ್ರೆಂಡ್ಸ್ ಮಾಡ್ಕೊಳ್ತೀರಾ. ನಿಮ್ಮ ಒಂದು ಲೈಫ್ಗೆ ಯಾರ್ಯಾರೆಲ್ಲ ನೆಸೆಸರಿ ಇದ್ದಾರೆ ಪ್ರೋಗ್ರೆಸ್ ಆಗೋದಕ್ಕೆ ಅಂಥ ಒಂದು ಜನನ ನೀವು ನಿಮ್ಮ ಲೈಫಲ್ಲಿ ನೋಡ್ತೀರಾ. ಎಸ್, ನಿಮ್ಮ ಇಂಟ್ಯೂಷನ್ ಗ್ರೋ ಆಗ್ತದೆ. ಥರ್ಡ್ ಐ ಚಕ್ರ ಆವಾಗಲೇ ಹೇಳಿದೆ, ಯಾರ್ಯಾರಿಗೆಲ್ಲ ಥರ್ಡ್ ಐ ಚಕ್ರ ಓಪನ್ ಆಗ್ತಾ ಇದೆಯಲ್ಲ, ಸೊ ಅವರಿಗೆ ನಿಮ್ಮ ಇಂಟ್ಯೂಷನ್ ತುಂಬ ಆನ್ ಪಾಯಿಂಟಲ್ಲಿರುತ್ತೆ, ಆನ್ ಪಾಯಿಂಟ್. ಆ್ಯಂಡ್ ಆಲ್ಸೋ ಆಸ್ಟ್ರಾಲಜಿ, ಟ್ಯಾರೋ, ನ್ಯೂಮರಾಲಜಿ, ಈ ಒಂದು ವಿಷಯಗಳ ಬಗ್ಗೆ ನೀವು ಕಲಿತೀರಾ. ಆಫ್ಟರ್ ದಿಸ್ ಚೇಂಜಸ್, ಬಿಗ್ ಚೇಂಜಸ್ ಅಲ್ಲ, ಈ ಒಂದು ನೀವು ಸ್ಪಿರಿಚುವಲಿ ಏನೇನೆಲ್ಲ ಕಲಿಬೇಕು ಅನ್ನೋ ಕಲಿತೀರಾ. ಲೈಕ್ ಸ್ಪಿರಿಚುವಲ್ ಕಾಂಟೆಕ್ಸ್ಟಲ್ಲಿ ನೋಡೋದಾದ್ರೆ ನಾನು ಹೇಳ್ದಾಗಿದೆ ಆಸ್ಟ್ರಾಲಜಿ, ಸಮ್ ಹಿಡನ್ ಥಿಂಗ್ಸ್, ಓಕೆನಾ. ಸೊ ಯಾ, ದಟ್ಸ್ ಇಟ್ ಫಾರ್ ಪೈಲ್ 1. ನಾನು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪೈಲ್ 1 ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇಲ್ಲಿ ನೀವೇನೇನೆಲ್ಲ ನಿಮ್ಮ ಲೈಫಲ್ಲಿ ಇವಾಗ ಕಲಿತಾ ಇದ್ದೀರಾ ಅಥವಾ ಮುಂದೆ ಕಲಿತೀರಾ ಅದನ್ನ ದಯವಿಟ್ಟು ಇನ್ನೊಬ್ರ ಹತ್ರ ಶೇರ್ ಮಾಡಿ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ. ಆವಾಗ ನೀವು ಕಲ್ತಿದ್ಕೋ ಸಾರ್ಥಕತೆ ಆಗುತ್ತೆ. ನಾವು ಕಲ್ತೀನಿ ಯಾವತ್ತೂ ಹಿಂಗೆ ಕದ್ದಿಟ್ಕೊಬಾರ್ದು. ಹಿಂಗೆ ಶೇರ್ ಮಾಡಿದ್ರೇ ನಮ್ಮ ಒಂದು ಏನು ಇಂಟ್ಯೂಷನ್ ಅಥವಾ ನಮ್ಮ ಒಂದು ನಾಲೆಡ್ಜ್ ಇನ್ನೂ ಜಾಸ್ತಿ ಆಗೋದು, ರೈಟ್. ಸೊ ಯಾ,
ತುಂಬ ಜನ ಇಲ್ಲಿ ಬುಕ್ ಕೂಡ ಬರೀತಾ ಇದ್ದೀರಾ, ರೈಟಿಂಗ್ ಬುಕ್, ಸ್ಪಿರಿಚುವಲ್ ಬುಕ್ಸ್ ಆರ್ ಏನು ಒಂದು ಆಟೋಬಯೋಗ್ರಫಿ ಬರೆಯೋದಾಗಿರ್ಬೋದು. ಈಗ ಏನೋ ಒಂದು ಇಲ್ಲಿ ಮಾಡ್ತಾ ಇದ್ದಾರೆ, ಬುಕ್ ಇಲ್ಲಿ ಬರೆಯೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ತುಂಬ ಜನ ಕಥೆಗಳನ್ನ ಬರ್ಬೋದು, ಎನಿಥಿಂಗ್ ಇಟ್ಕೊಂಡು. ಸೊ ಎಸ್ ಗೈಸ್, ದಟ್ಸ್ ಇಟ್ ಫಾರ್ ಪೈಲ್ 1. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ. ನಾನು ಹೇಳಿದಾಗ ದಯವಿಟ್ಟು ಕಾಮೆಂಟ್ ಮಾಡಿ. ಅಕಸ್ಮಾತ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಯು ಕ್ಯಾನ್ ಟೇಕ್ ಸಮ್ ಪರ್ಸ್ನಲ್ ರೀಡಿಂಗ್ ವಿತ್ ಮೀ ಆಲ್ಸೋ. ಓಕೆನಾ, ಟೇಕ್ ಕೇರ್, ಬೈ, ಲವ್ ಯು ಆಲ್. ಸೊ 2, 18, 9, 25, 11, 13, 26, 35, 16 ಇದು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ನೀವು ಈ ಪೈಲ್ 2 ಚೂಸ್ ಮಾಡಿರ್ತೀರ. ಸೊ ಹೆಲೋ ಪೈಲ್ 2, ವೆಲ್ಕಮ್ ಬ್ಯಾಕ್ ಟು ಯುವರ್ ರೀಡಿಂಗ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಅಥವಾ ನಿತ್ಯ ಕಾಳಿ ಅನ್ನೋ ಕಾರ್ಡ್ನ ನೀವು ಚೂಸ್ ಮಾಡಿದರೆ ನಿಮ್ಮ ಒಂದು ಪರ್ಸ್ನಾಲಿಟಿ ಹೆಂಗೆ ಅಂತಾರೆ, ನೀವು ಪಾಸ್ಟ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ. ಯು ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ದ ಪಾಸ್ಟ್. ನನ್ನ ಪಾಸ್ಟಲ್ಲಿ ಏನಾರು ಇರಲಿ, ನನಗೇನು, ನಾನು ನನ್ನ ಪಾಸ್ಟಿಂದ ಕಲ್ತಿದ್ದೀನಿ. ಸೊ ನಾನು ಅದನ್ನ ನನ್ನ ಫ್ಯೂಚರಲ್ಲಿ ಅಳವಡಿಸ್ಕೊಳ್ತೀನಿ ಅನ್ನೋ ಒಂದು ಪರ್ಸ್ನಾಲಿಟಿ ನಿಮ್ಮದು. ಯಾರಿಗೂ ಕೇರ್ ಮಾಡಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ತಲ್ಲ. ಬಟ್ ನಿಮಗೇನು ಮ್ಯಾಟರ್ ಅದನ್ನ ತುಂಬ ಮಾಡ್ತೀರಾ. ಲೈಕ್ ನಿಮ್ಮ ಒಳಗಡೆ ಏನೇನೆಲ್ಲ ಶಕ್ತಿ ಇದೆ, ನಿಮ್ಮ ಒಳಗಡೆ ಏನೇನೆಲ್ಲ ನಾಲೆಡ್ಜ್ ಇದೆ, ಅದು ನಿಮಗೆ ಮ್ಯಾಟರ್ ಆಗುತ್ತೆ. ನೀವು ತುಂಬ ಅಂದರೆ ತುಂಬಾ ಒಂದು ನಾಲೆಡ್ಜ್ ಗೇನ್ ಮಾಡುವಂಥ ಪರ್ಸನ್. ಓಕೆನಾ. ಸೊ ನಿಮಗೆ ತುಂಬ ಮ್ಯಾಟರ್ ಆಗೋದು ನಾಲೆಡ್ಜ್, ನಥಿಂಗ್ ಎಲ್ಸ್. ಬೇರೆ ಇನ್ನೆಲ್ಲ ಬರೀ ಸುಳ್ಳು, ನಾವೇನು ಕಲಿತೀವಿ ಅದು ಮಾತ್ರ ನಮ್ಮ ಜೊತೆ ಬರೋದು ಅನ್ನೋದೊಂದು ನಿಮ್ಮ ಪರ್ಸ್ನಾಲಿಟಿ. ಆ್ಯಂಡ್ ಆಲ್ಸೋ ಜಾಸ್ತಿ ಸರಸ್ವತಿನ ನೀವು ತುಂಬ ಪೂಜಿಸ್ತೀರ ಅನಿಸುತ್ತೆ. ಸರಸ್ವತಿ ಯಾವಾಗಲೂ ಶಾಶ್ವತ ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಇದ್ದೇ ಇರುತ್ತೆ. ಓಕೆನಾ. ಬಿಕಾಸ್ ಸರಸ್ವತಿ ಇದ್ರೇ ಲಕ್ಷ್ಮಿ ಬರೋದು ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂಥ ನೀವು ಪರ್ಸನ್. ಈ ಯಂತ್ರ ತಂತ್ರ ಮಂತ್ರಗಳ ಮೇಲೆ ಜಾಸ್ತಿ ನಿಮಗೆ ಆಸಕ್ತಿ ಇರುತ್ತೆ. ಅಫ್ಕೋರ್ಸ್, ಆಬ್ವಿಯಸ್ಲಿ. ಸೊ ಲೆಟ್ಸ್ ಸಿ ವಾಟ್ ಈಸ್ ಯುವರ್ ಕರೆಂಟ್ ಎನರ್ಜಿ. ನನ್ನ ಪೈಲ್ 2 ವ್ಯೂವರ್ಸ್ ಅಥವಾ ಮೈ ಟ್ಯಾರೋ ಬೀಸ್ ವ್ಯೂವರ್ಸ್ ಏನೇನೆಲ್ಲ ಇದ್ದಾರೆ ಅವರ ಒಂದು ಕರೆಂಟ್ ಎನರ್ಜಿ ಏನು. ಯು ಆರ್ ಲರ್ನಿಂಗ್ ಸಮಥಿಂಗ್. ಆ್ಯಕ್ಚುಲಿ ಚೇಂಜಸಲ್ಲಿ ಫಾರ್ ಪೈಲ್ 1 ಅವ್ರಿಗೆ ಈ ಕಾರ್ಡ್ ಬಂದಿದೆ. ಚೇಂಜಸಲ್ಲಿ ಫಾರ್ ಪೈಲ್ 2 ಆ್ಯಕ್ಚುಲಿ ನಿಮ್ಮ ಎನರ್ಜಿನೇ ಹೇಳ್ತಿದೆ. ನೀವು ಯಾವಾಗಲೂ ನಾನು ಹೇಳ್ದಾಗೆ ಪಾಸ್ಟ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ. ವಾಟ್ಸ್ ಗಾನ್ ಹ್ಯಾಸ್ ಗಾನ್. ಬಟ್ ನಾನು ಏನು ಕಲ್ತು ಮುಂದುವರಿತೀನಿ ಅದು ನನಗೆ ಮ್ಯಾಟ್ರ್ ಆಗುತ್ತೆ. ನನ್ನ ವಿಷನ್ಸ್ ನನಗೆ ಮ್ಯಾಟ್ರ್ ಆಗುತ್ತೆ. ನನ್ನ ಫ್ಯೂಚರ್ ನನಗೆ ಮ್ಯಾಟ್ರ್ ಆಗುತ್ತೆ. ನನ್ನ ಪ್ರೆಸೆಂಟ್ ನನಗೆ ಮ್ಯಾಟ್ರ್ ಆಗುತ್ತೆ. ನನ್ನ ಪ್ರೆಸೆಂಟಿಂದ ಹೇಗೆ ನನ್ನ ಫ್ಯೂಚರ್ನ ಬದಲಾಯಿಸ್ಕೊಳ್ಬೇಕು ಅದನ್ನು ಮ್ಯಾಟ್ರ್ ಆಗುತ್ತೆ ಅನ್ನೋ ಒಂದು ಪರ್ಸನ್. ಕಂಪ್ಲೀಟಾಗಿ ಒಂದು ಲೈಕ್ ಪಾಸ್ಟ್ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ. ಓಹ್ ತಪ್ಪಾಯ್ತಾ, ಆಯಿತು, ಮುಗೀತು, ದಟ್ಸ್ ಇಟ್, ದಟ್ಸ್ ದ ಎಂಡ್. ಅದು ಬಿಟ್ಬಿಟ್ಟು ಅದನ್ನೇ ಕೂತ್ಕೊಂಡು ಕೊರಗುವಂಥ ಪರ್ಸ್ನಾಲಿಟಿ ನಿಮ್ದಲ್ಲ, ವಿಚ್ ಇಸ್ ರಿಯಲಿ ಗ್ರೇಟ್. ತುಂಬ ಕಲರ್ಫುಲ್ ಪರ್ಸನ್ ನೀವು. ಐ ಗೆಸ್ ತುಂಬ ಕಲರ್ಫುಲ್, ಲೈಕ್ ಕಲರ್ಸ್ನ ತುಂಬ ಇಷ್ಟಪಡ್ತೀರಾ, ನೇಚರ್ನ ತುಂಬ ಇಷ್ಟಪಡ್ತೀರಾ ಐ ಗೆಸ್, ರೈಟ್. ಆ್ಯಂಡ್ ಆಲ್ಸೋ ಮೂನ್ ಸೈಕಲ್ಸ್, ಈ ಚಂದ್ರನ ಸೈಕಲ್ಸ್ಗಳೇನಿದೆ, ಅಮಾವಾಸ್ಯೆ, ಹುಣ್ಣಿಮೆ, ವ್ಯಾಕ್ಸಿಂಗ್ ಮೂನ್, ಫುಲ್ ಮೂನ್, ಸೊ ಇದ್ರ ಮೇಲೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ. ಇದ್ರ ಬಗ್ಗೆ ಜಾಸ್ತಿ ನೀವು ಫೋಕಸ್, ಬಿಕಾಸ್ ಯು ಆರ್ ಅ ಸ್ಪಿರಿಚುವಲ್ ಪರ್ಸನ್ ಆಗಿರೋದ್ರಿಂದ ಈ ಒಂದು ಹುಣ್ಣಿಮೆ, ಅಮಾವಾಸ್ಯೆ ಏನಿದೆ ಅದು ನಿಮಗೆ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ ಒಂದು ಪರ್ಸನಾಲಿಟಿ ನಿಮಗೆ. ಅದು ಒಂದು ನಿಮ್ಮ ಒಂದು ಎನರ್ಜಿಸ್ ನನಗೆ ಇಲ್ಲಿ ಶೋ ಆಗ್ತಾ ಇದೆ. ರೈಟ್. ಆ್ಯಂಡ್ ನೀವು ನಿಮ್ಮ ಮೇಲೆ ನೀವು ತುಂಬ ಡಿಪೆಂಡ್ ಆಗ್ತೀರಾ. ನಿಮ್ಮ ಮೇಲೆ, ನಾಟ್ ಅದರ್ಸ್, ಬಟ್ ನಿಮ್ಮ ಮೇಲೆ ನೀವು ತುಂಬ ಲೈಕ್ ನಾನು ಇದನ್ನು ಕಲ್ತ್ರೆ ಅದು ನನಗೆ ಉಪಯೋಗ, ಅಥವಾ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಅದರಿಂದ ನನಗೇನು ಯೂಸ್ ಇಲ್ಲ ಅನ್ನೋ ಒಂದು ಥಾಟ್ ಇರೋರು ನೀವು. ಅವ್ರು ಕಲ್ತ್ರೆ ಅದು ಅವ್ರಿಗಾಯ್ತು, ಅವ್ರು ದುಡಿದ್ರೆ ಅದು ಅವ್ರಿಗಾಯ್ತು, ಬಟ್ ನಾನು ಇಂಡಿಪೆಂಡೆಂಟ್, ನಾನು ದುಡಿದ್ರೆ ಮಾತ್ರ ನನಗೆ ಅನ್ನ ಅನ್ನೋ ಒಂದು ಮೆಂಟಾಲಿಟಿ ನಿಮ್ಮದು. ನೀವು ಯಾರನ್ನೂ ಕೂಡ ಈಸಿಯಾಗಿ ಪಡ್ಕೊಳ್ಳೋವಂಥ ಪರ್ಸ್ನಾಲಿಟಿ ಖಂಡಿತವಾಗ್ಲೂ ಅಲ್ಲ. ಸೊ ಯೂನಿವರ್ಸ್ ಇವರ ಒಂದು ಫೇಟೆಡ್ ಚೇಂಜ್ ಏನಾಗಿರುತ್ತೆ. ವಾಟ್ಸ್ ದಟ್ ಅಪ್ರೋಚಿಂಗ್ ಫಾರ್ ಪೈಲ್ 2. ಟ್ರಾನ್ಸ್ಫಾರ್ಮೇಷನ್, ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ನಿಮಗಿಲ್ಲಿ. ಆ್ಯಂಡ್ ಆಲ್ಸೋ ನೀವು ಅಂದ್ಕೊಂಡಿರೋಕ್ಕಿಂತ ಜಾಸ್ತಿ ಒಂದು ದೊಡ್ಡ ಚೇಂಜಸ್ ಬರ್ತಾ ಇದೆ. ಮೇ ಬಿ ಯಾವ ರೀತಿ ಗೊತ್ತಾ, ಅಕಸ್ಮಾತ್ ಇವಾಗ ಏನಾದ್ರು ಒಂದು ಕ್ಯಾಟರ್ ಪಿಲ್ಲರ್ ಅಂತಂದರೆ ಕಂಬಳಿ ಹುಳ ಥರ ಇದ್ರೆ ಹೇಗೆ ಚಿಟ್ಟಾಗುತ್ತೆ ಹಂಗೆ ನೀವು ಕೂಡ ಇವಾಗ ಕಂಬಳಿ ಹುಳ ಆಗಿದ್ದೀರಾ. ಬಟ್ ನೆಕ್ಸ್ಟ್ ಚಿಟ್ಟೆ ಆಗೋ ರೀತಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ಯು ಆರ್ ಗ್ರೋಯಿಂಗ್ ಫಿನಾನ್ಷಿಯಲಿ, ತುಂಬ ಒಂದು ಬೆಳವಣಿಗೆ ಬರ್ತಾ ಇದೆ. ಫಿನಾನ್ಷಿಯಲಿ ತುಂಬ ಜನಕ್ಕೆ ಇಲ್ಲಿ ದುಡ್ಡಿಂದು ಫಿನಾನ್ಷಿಯಲಿ ತುಂಬ ಬರ್ತಾ ಇದೆ. ಎಸ್, ಕರಿಯರ್ ಚೇಂಜ್, ನಿಮ್ಮ ಕರಿಯರಲ್ಲಿ ಒಂದು ಬಿಗ್ ಚೇಂಜಸ್ ಬರ್ತಾ ಇದೆ.
ಸಡನ್ ಗ್ರೋತ್, ಸಡನ್ ಲಕ್ ಇದು ಕಾಣಿಸ್ತದೆ ನನಗೆ ನಿಮಗಿಲ್ಲಿ. ನೀವು ಅಂದ್ಕೊಂಡು ಇರಲ್ಲ, ಓ ಹಿಂಗೆಲ್ಲ ಆಗುತ್ತಾ, ಈ ರೀತಿ ಎಲ್ಲ ನನಗೆ ಅರ್ನಿಂಗ್ಸ್ ಬರ್ತಾ ಇದೆ, ಈ ರೀತಿ ಎಲ್ಲ ತುಂಬ ಜನ ಅದು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ. ಶಿವನ್ ಭಕ್ತರು, ಶಿವನ್ನ ತುಂಬ ಪೂಜಿಸ್ತಾ ಇದ್ದೀರಾ. ಪಾಸಿಟಿವ್ ಪರ್ಸನಾಲಿಟಿ ಆ್ಯಂಡ್ ಆಲ್ಸೋ ಎಮೋಷನ್ಸ್ಗೆ ಜಾಸ್ತಿ ಬೆಲೆ ಕೊಡುವಂಥ ಪರ್ಸನಾಲಿಟಿ, ಜಾಸ್ತಿ ಪ್ರಾಕ್ಟಿಕಲ್ ಪರ್ಸನ್. ನೀವು ಎಮೋಷನ್ಸ್ನೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಎಮೋಷನ್ಸ್ಗೆ. ಯು ಆರ್ ನಾಟ್ ಆನ್ ಎಮೋಷನಲ್ ಪರ್ಸನ್. ತುಂಬ ಮೆಡಿಟೇಷನ್ ಮಾಡ್ತೀರ ಅಂತ ಕಾಣಿಸ್ಲಿಲ್ಲ ನನಗೆ, ತುಂಬ ಮೆಡಿಟೇಷನ್. ಸೊ ನಿಮ್ಮ ಒಂದು ಫೇಟೆಡ್ ಚೇಂಜ್ ಏನು ಅಂತ ನೋಡೋದಾದರೆ, ಅಫ್ಕೋರ್ಸ್ ಬಿಗ್ ಚೇಂಜಸ್ ಇನ್ ಮನಿ. ದುಡ್ಡಿನ ವಿಷಯದಲ್ಲಿ ನಿಮಗೆ ಒಂದು ದೊಡ್ಡ ಬದಲಾವಣೆ ಬರ್ತಾ ಇದೆ. ನೀವು ಏನಾದ್ರು ಬಿಸ್ನೆಸ್ ಮಾಡ್ತಾಯಿದ್ರೆ, ಇಲ್ಲ ಜಾಬ್ ಮಾಡ್ತಿರೋರಿಗೆ ಒಂದು ಪ್ರಮೋಷನ್ ಸಿಗ್ಬೋದು, ಬಿಸ್ನೆಸ್ ಮಾಡ್ತಿರೋರಿಗೆ ಪಾರ್ಟ್ನರ್ಶಿಪ್ ಸಿಗ್ಬೋದು. ಇಲ್ಲ ಅಂತಂದರೆ ನೀವೇ ಏನೋ ಒಂದು ದೊಡ್ಡದಕ್ಕೆ ಕೈ ಹಾಕ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ತುಂಬ ಲೋ ಅಲ್ಲಿ ನಡೀತಾ ಇತ್ತು ಅಂತಂದರೆ ಸಡನ್ ಸಕ್ಸಸ್ ಸಿಗುತ್ತೆ, ಸಡನ್ ಗ್ರೋತ್ ಸಿಗುತ್ತೆ. ಓಕೆನಾ? ಪಾರ್ಟ್ನರ್ಶಿಪ್ ನನಗಿಲ್ಲಿ ತುಂಬ ಕಾಣಿಸ್ತಾ ಇದೆ. ಪಾರ್ಟ್ನರ್ಶಿಪ್ಸ್ ತುಂಬ ಜನ ಜೊತೆ ಕೊಲಾಬ್ರೇಷನ್ ಸಿಗುತ್ತೆ. ಯೂಟ್ಯೂಬ್ ಮಾಡ್ತಾರೆ, ನಿಮಗೆ ಕೊಲಾಬ್ ಸಿಗುತ್ತೆ, ಪೇಡ್ ಪ್ರಮೋಷನ್ ಸಿಗುತ್ತೆ. ಯು ಆರ್ ಗ್ರೋಯಿಂಗ್, ತುಂಬ ಅಂದರೆ ತುಂಬ ಗ್ರೋತ್ ಕಾಣಿಸ್ತಾ ಇದೆ ನನಗಿಲ್ಲಿ. ದಟ್ಸ್ ದ ಮೇನ್ ಇವೆಂಟ್. ಏನು ದೊಡ್ಡ ನೀವೇನಾದರೂ ಮಾಡ್ತೀರಿ, ಬಟ್ ಕರಿಯರಲ್ಲಂತೂ ಆನ್ ಟಾಪಲ್ಲಿ ಹೋಗ್ತೀರ. ಟಾಪ್ ನಾಚ್ ಅಂತಾರಲ್ಲ ಹಾಗೆ. ಎಲ್ಲರೂ ನಿಮ್ಮ ಸುತ್ತಮುತ್ತ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಲೈಫ್ ಸಡನ್ನಾಗಿ ಚೇಂಜ್ ಆಗುತ್ತೆ. ನಾನು ಹೇಳಿದೆ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ನೀವು ವರ್ಕ್ ಮಾಡಲಿಲ್ಲ ಅಂತಂದರೆ ಏನೂ ಬರಲ್ಲ. ಆ್ಯಕ್ಚುಲಿ ನಿಮಗಿದೆಲ್ಲ ಏನಕ್ಕೆ ಬರ್ತಾ ಇದೆ ಅಂತಂದರೆ, ಯು ಹ್ಯಾವ್ ನಾಲೆಡ್ಜ್. ನೀವು ನಿಮ್ಮ ಒಂದು ಮೈಂಡ್ಸೆಟ್ ಏನಿದೆ ಅಲ್ಲ, ಲೈಕ್ ಸರಸ್ವತಿ ಇದ್ರೆ ಲಕ್ಷ್ಮಿ ಬರ್ತಾಳೆ ಅಂತ, ಆ ಒಂದು ನಿಮಗೆ ಇಲ್ಲಿ ಮೈಂಡ್ಸೆಟ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇರೋದು. ಬಿಕಾಸ್ ಯು ಹ್ಯಾವ್ ಸರಸ್ವತಿ ವಿತ್ ಯು. ನಿಮ್ಮ ಜೊತೆ ಸರಸ್ವತಿ ತಾಯಿ ಇದ್ದಾಳೆ, ಅದಕ್ಕೋಸ್ಕರನೂ ಕೂಡ ಲಕ್ಷ್ಮಿ ಬರ್ತಾಳೆ. ನೀವು ಫಸ್ಟೇ ನೀವು ಲಕ್ಷ್ಮಿನ ಅಟ್ರಾಕ್ಟ್ ಮಾಡಿದ್ರೆ ಸರಸ್ವತಿ ಉಳ್ಕೊಳ್ಳಲ್ಲ. ಬಟ್ ನೀವು ಸರಸ್ವತಿ ಒಂದು ಸತಿ ನೀವು ಇದ್ರೆ ನಿಮ್ಮ ಜೊತೆ ಬಂದು ಕೂತ್ಕೊಂಡ್ರೆ ಅವಳು ಸಾಯೋ ತನಕ ಹೋಗೋಲ್ಲ. ಅದು ಸರಸ್ವತಿ. ಬಟ್ ಲಕ್ಷ್ಮಿ ಹಂಗಲ್ಲ, ಬರ್ತಾಳೆ ಹೋಗ್ತಾಳೆ ಅಲ್ವಾ. ಬಟ್ ನಿಮ್ಮ ಜೊತೆ ಸರಸ್ವತಿ ಇದ್ದಾಳೆ, ಅದರಿಂದ ನಿಮ್ಗೆ ಇಷ್ಟು ಬರುತ್ತೆ. ಸ್ಪಿರಿಚುವಲ್ ಯಾರೆಲ್ಲ ಸ್ಪಿರಿಚುವಲಿ ಲೈಕ್ ಹೀಲರ್ಸ್ ಏನಾರು ಆಗಿದ್ರೆ, ನೀವು ರೇಕಿ ಮಾಸ್ಟರ್ಸ್ ಆಗಿದ್ರೆ, ರೇಕಿ ಕಲ್ತಿದ್ರೆ, ದಯವಿಟ್ಟು ಅದನ್ನ ಬಿಸ್ನೆಸ್ ಆಗಿ ಟರ್ನ್ ಮಾಡಿ. ಬಿಸ್ನೆಸ್ ಇನ್ ದ ಸೆನ್ಸ್ ಅದನ್ನು ಒಂದು ಕರಿಯರ್ ಪಾತಾಗಿ ಚೂಸ್ ಮಾಡಿ. ಅದರಲ್ಲಿ ನಿಮಗೆ ತುಂಬ ಬೆನಿಫಿಷಿಯಲ್ ಆಗುತ್ತೆ. ಅದರಲ್ಲಿ ನೀವು ಸಡನ್ನಾಗಿ ಗ್ರೋ ಆಗುತ್ತೆ. ನಿಮಗೆ ಕ್ಲೈಂಟ್ಸ್ಗಳು ಕೂಡ ಜಾಸ್ತಿ ಆಗ್ತಾರೆ. ಓಕೆನಾ? ಇಲ್ಲಿ ತುಂಬ ಜನಕ್ಕೆ ಪಾಸ್ಟಲ್ಲಿ ಬಿಕಾಸ್ ಆಫ್ ಸಮಥಿಂಗ್ ನಿಮ್ಮ ಒಂದು ರೆಪ್ಯುಟೇಷನ್ ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ. ಲೈಕ್ ಏನೋ ಒಂದಾಗಿ ನಿಮ್ಮ ಹೆಸರು ಹಾಳಾಗಿತ್ತು, ಅಥವಾ ಒಂದು ಓಕೆ ನಿಮ್ಮನ್ನು ಯಾರು ತುಂಬ ಕೆಟ್ಟದಾಗಿ ನೋಡ್ತಾರೆ. ಈ ಪರ್ಸನ್ ಲೈಕ್ ಕುಡಿತಾರಪ್ಪ, ಈ ಪರ್ಸನ್ ಸ್ಮೋಕ್ ಮಾಡ್ತಾರಪ್ಪ, ಅಥವಾ ಈ ಪರ್ಸನ್ ಹಿಂಗಾಗಿತ್ತು ಹಾಗಾಗಿತ್ತು, ಈ ರೀತಿ ನಿಮ್ಮ ಮೇಲೆ ಏನಾದ್ರು ಕೆಟ್ಟ ಹೆಸರಿದ್ರೆ ಈ ಒಂದು ಥಿಂಗಿನ ನಿಮ್ಮ ಲೈಕ್ ರೆಪ್ಯುಟೇಷನ್ ಲೈಕ್ ಚೇಂಜಸ್ ಆಗ್ತದೆ. ಐ ಮೀನ್ ಪಾಸಿಟಿವ್ ಆಗಿ ಆಗ್ತದೆ, ಹಾಳಾಗ್ತಿಲ್ಲ, ಬದಲಾಗ್ತಾ ಇದೆ. ನಿಮ್ಮ ರೆಪ್ಯುಟೇಷನ್ ಟಾಪಲ್ಲಿ ಹೋಗ್ತಾ ಇದೆ. ತುಂಬ ಜನ ನಿಮ್ಮ ಲೈಕ್ ನೀವೇನು ಮಾಡ್ತೀರ, ಹೆಂಗೆ ಇವ್ರಿಗೆ ಇಷ್ಟೊಂದೆಲ್ಲ ಸಕ್ಸಸ್ ಸಿಕ್ಬಿಡ್ತಪ್ಪ, ಈ ರೀತಿ ಎಲ್ಲ ಬಂದು ಲೈಕ್ ತುಂಬ ಇನ್ವಾಲ್ವ್ ಆಗೋದಕ್ಕೆ ನೋಡಿದ್ರೆ ಹಿಂಗೆ ಸಿಕ್ಬಿಡ್ತು. ಈ ಪರ್ಸನ್ ಏನೂ ಮಾಡ್ತಾ ಇಲ್ಲ, ಈ ಪರ್ಸನ್ ಹಿಂಗಿದ್ರು ಹಾಗಿದ್ರು, ಕಂಪ್ಲೀಟ್ ನೆಗೆಟಿವ್ ಆಗಿ ನೋಡ್ತಾ ಇದ್ದಿದ್ದು, ಇವ್ರಿಗೆ ಹೆಂಗೆ ಸಕ್ಸಸ್ ಸಿಕ್ತು. ಸೊ ಈ ಒಂದು ಸಕ್ಸಸ್ಸಿಂದನೇ ಎಲ್ಲರೂ ಜನ ನಿಮ್ಮನ್ನ ಮುದ್ದಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುತ್ತಮುತ್ತ ಬರೋದು, ನಿಮ್ಮ ಹಿಂದೆ ಮುಂದೆ ತಿರುಗುವಂಥದ್ದು, ಲೈಕ್ ನಿಮ್ಮ ಒಂದು ಹ್ಯಾಬಿಟ್ಸಿಂದ ನಿಮ್ಮ ಲೈಕ್ ಐ ಡೋಂಟ್ ನೋ ನಿಮ್ಗೆ ಯಾವ ಹ್ಯಾಬಿಟ್ಸ್ ಇದೆ ಅಂತ, ಬಟ್ ನಿಮ್ಮ ಹ್ಯಾಬಿಟ್ಸಿಂದ ಎಷ್ಟು ನೆಗೆಟಿವ್ ಆಗಿ ನೋಡ್ತಾ ಇದ್ರಲ್ಲ ಜನಗಳು, ಅಷ್ಟು ನಿಮ್ಮನ್ನ ಕೊಂಡಾಡ್ತಾರೆ. ನನಗಿಲ್ಲಿ ತುಂಬ ಜನಕ್ಕೆ ಪಾಲಿಟಿಕ್ಸ್ ಬರ್ತಾರೆ. ತುಂಬ ಜನ ಇಲ್ಲಿ ಪೊಲಿಟಿಷಿಯನ್ಸ್ ಆಗಿರಬಹುದು, ಅಥವಾ ಪಾಲಿಟಿಕ್ಸಲ್ಲಿ ಇರ್ಬೋದು. ನಿಮಗೆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇರ್ಬೋದು ಅಂತಂದರೆ, ರಾಜಕೀಯದಲ್ಲಿ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಗೋ ಫಾರ್ ಇಟ್. ಗೆಸ್ ಈ ಟೈಮಲ್ಲಿ ಏನೂ ನಡೆಯಲ್ಲ, ಬಟ್ ಪಾಲಿಟಿಷಿಯನ್ಸ್ಗೆ ಇಲ್ಲಿ ತುಂಬ ಬೆನಿಫಿಷಿಯಲ್ ಆಗುತ್ತೆ. ತುಂಬ ಒಂದು ರೆಪ್ಯುಟೇಷನ್ ಹೈ ಆಗ್ತಾ ಇದೆ. ಸೊ ದಟ್ ಈಸ್ ವಾಟ್ ಚೇಂಜಸ್. ಹಾಳಾಗಿದ್ದ ಹೆಸರು ಮತ್ತೆ ಒಳ್ಳೆಯದಾಗಿ ಬರ್ತಾ ಇದೆ. ನೀವು ಏನು ಯಾವ ದೇವಿನ ಪೂಜಿಸಿದ್ರೆ ಅದೇ ದೇವಿ ನಿಮ್ಮ ಒಂದು ಹೆಸರನ್ನು ಬದಲಾವಣೆ ಮಾಡ್ತಾ ಇದ್ದಾಳೆ, ಅದೇ ನಿಮ್ಮ ಹೆಸರನ್ನು ಮೇಲ್ಗಡೆ ತರ್ತಾ ಇದ್ದಾಳೆ ತಾಯಿ. ರೈಟ್, ನೀವು ಮೂವ್ ಆನ್ ಆಗಿರೋ ಮೇ ಬಿ ಇಲ್ಲಿ ತುಂಬ ಜನಕ್ಕೆ ಲೀಗಲ್ ಇಶ್ಯೂಸ್ ಕೂಡ ಆಗಿತ್ತು ಅನಿಸುತ್ತೆ ಪಾಸ್ಟಲ್ಲಿ.
ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಫಾರ್ ಪೈಲ್ 2, ನಿಮ್ಮ ಪಾಸ್ಟಲ್ಲಿ ಏನಾದ್ರು ಲೀಗಲ್ ಇಶ್ಯೂ, ಕೋರ್ಟ್ ಕಚೇರಿ ಅಂತ ಏನಾದ್ರು ನೀವು ತಿರುಗಾಡಿ ಈ ಥರ ಏನಾದ್ರು ತೊಂದರೆಗಳಾಗಿದ್ರೆ ನಿಮ್ಮ ಜೀವನದಲ್ಲಿ, ಅದರಿಂದ ಏನಾದ್ರು ಎಷ್ಟು ಹಾಳಾಗಿದ್ರೆ ನಿಮಗೆ ಅಷ್ಟೇ ಗೌರವ, ಅಷ್ಟೇ ಬೆಲೆ ಸಿಗ್ತಾ ಇದೆ ಈ ಒಂದು ಚೇಂಜಸ್ಸಿಂದ, ಈ ಒಂದು ಬದಲಾವಣೆಯಿಂದ. ಓಕೆನಾ? ಲೈಕ್ ಒಂದು ಬಿಳಿ ಹಾಳೆ ಮೇಲೆ ಒಂದು ಕಪ್ಪು ಚಿಕ್ಕಿ ಬಿದ್ದಾಗ ಹೆಂಗೆ ಎದ್ದು ಕಾಣುತ್ತೆ, ಹಾಗೆ ನಿಮ್ಮ ಲೈಫ್ ಎಷ್ಟೇ ಪಾಸಿಟಿವ್ ಆಗಿ ಎಷ್ಟೇ ಒಳ್ಳೇದಾಗಿದ್ರೂ ಕೂಡ ಅದೊಂದು ಬ್ಲ್ಯಾಕ್ ಡಾಟಿಂದ, ಅದು ನನಗೆ ಗೊತ್ತಿಲ್ಲ, ಏನೋ ಒಂದು ಬ್ಲ್ಯಾಕ್ ಡಾಟ್ ಖಂಡಿತವಾಗ್ಲೂ ಇದೆ, ಇಲ್ಲಾಂತರ ಇಷ್ಟೆಲ್ಲ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ರೀತಿಲಾರು ಆಗಿರ್ಬೋದು, ಆ ಬ್ಲ್ಯಾಕ್ ಡಾಟಿಂದ ನಿಮ್ಗೆ ಎಷ್ಟು ಇದು ಮಾಡ್ತಾಯಿದ್ರು, ಬಟ್ ಇವಾಗ ಅದನ್ನೇ ಕೊಂಡಾಡ್ತಾರೆ ಜನಗಳು, ಅದನ್ನೆಲ್ಲ ಕವರಪ್ ಮಾಡ್ತಾರೆ, ಜನಗಳೇ ಕವರಪ್ ಮಾಡ್ತಾರೆ ನಿಮಗೋಸ್ಕರ. ಅಷ್ಟು ಬೆಳವಣಿಗೆ ನಿಮಗಿಲ್ಲಿ ಆಗ್ತಾ ಇದೆ, ಅಷ್ಟು ಬೆಳೀತಾ ಇದ್ದೀರಾ. ನಿಮಗಿದು ಬದಲಾವಣೆ ಏನಕ್ಕೆ ಬರ್ತಾ ಇದೆ ಅಂತ ಅಂದರೆ, ನಿಮಗೆ ತೋರಿಸೋದಕ್ಕೆ, ನಿಮ್ಮ ಸೋಲ್ ಪರ್ಪಸ್ ತೋರಿಸ್ಕೋದಕ್ಕೆ. ಲೈಕ್ ಏನೇ ನಡೆದ್ರು ನಮ್ಮ ಜೀವನದಲ್ಲಿ ಅದೆಲ್ಲ ಮ್ಯಾಟ್ರಲ್ಲ, ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಬಾರ್ದು. ಐ ಗೆಸ್ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಪಾಸ್ಟಲ್ಲಿ, ತುಂಬ ಅಂದರೆ ತುಂಬಾ ಅದ್ರ ಬಗ್ಗೆ ಫೋಕಸ್ ಮಾಡೋದು, ನಿಮ್ಮ ಕರ್ತವ್ಯ ಮಾಡೋದನ್ನ ಬಿಟ್ಟು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗ್ತಿದ್ರೆ ಅನ್ಸುತ್ತೆ. ಅಯ್ಯೋ ನನ್ನ ಎಷ್ಟು ಹಾಳಾಗ್ಬಿಡ್ತು, ಅಯ್ಯೋ ನನಗೆ ಹಿಂಗಾಯ್ತು, ಅಯ್ಯೋ ನನಗೆ ಹಂಗಾಗೋಯ್ತು, ಈ ರೀತಿ ಎಲ್ಲ ಸ್ವಲ್ಪ ನೀವು ತಲೆ ಕೆಡಿಸ್ಕೊಳ್ತಾ ಇದ್ರಿ ಅನಿಸುತ್ತೆ, ರೈಟ್? ಅದನ್ನೆಲ್ಲ ಇವಾಗ ನಿಮಗೆ ಬದಲಾವಣೆ ಮಾಡುವ ಒಂದು ಸಮಯ, ಚೇಂಜಸ್ ಬರ್ತಾ ಇದೆ. ಇವೆಲ್ಲ ಏನು ಮ್ಯಾಟ್ರ್ ಅಲ್ಲ, ಬಟ್ ನೀನು ಯಾವುದ್ರ ಮೇಲೆ ಫೋಕಸ್ ಮಾಡಿ ಯಾವುದ್ರ ಮೇಲೆ ವರ್ಕ್ ಮಾಡ್ತೀಯಾ ಅದರಿಂದ ನಿನಗೆ ಬೆಲೆ ಸಿಕ್ಕೇ ಸಿಗುತ್ತೆ. ಗೈಸ್, ಇನ್ನೊಂದು ಏನು ಗೊತ್ತಾ, ನನ್ನ ಅಡ್ವೈಸ್, ನೀವು 100 ಥರ ಮಾಡೋದ್ರ ಬದಲು, 100 ಥರ ಮಾಡಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಒಳ್ಳೇದಾಗ್ತೀನಿ ಅನ್ನೋದ್ರ ಬದಲು ಯಾವ್ದಾದ್ರು ಒಂದನ್ನು ಇಟ್ಕೊಳ್ಳಿ, ಒಂದ್ರ ಮೇಲೆ ಫೋಕಸ್ ಮಾಡಿ. ಅದರಲ್ಲಿ ಪರ್ಫೆಕ್ಟ್ ಆದಾಗ ಆಟೋಮೆಟಿಕ್ಕಾಗಿ ನಿಮಗೇನು ಬೆಲೆ ಸಿಗಬೇಕಾದ ಸಿಗುತ್ತೆ, ನಿಮ್ಗೇನು ದುಡ್ಡು ಸಿಗಬೇಕಾದ ಸಿಗುತ್ತೆ, ಆನ್ ಟಾಪಲ್ಲಿ ಹೋಗ್ತೀರಾ. ಬಟ್ ನೀವು ಎಲ್ಲಾದ್ರ ಮೇಲೆ ಕಾಲು ಇಟ್ಕೊಂಡಿದ್ರೆ ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ, ಯಾವುದ್ರಲ್ಲೂ ಕೂಡ ಏಸ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಏಸ್ ದಟ್ ಥಿಂಗ್, ಲೈಕ್ ಟಾಪಲ್ಲಿ ಬರಬೇಕು. ಯಾವ್ದಾದ್ರು ಒಂದು ಟಾಪಿಕಲ್ಲಿ, ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ತುಂಬ ಮೇಲೆ ಬಂದರೆ ಅವಾಗ ನಿಮ್ಮನ್ನು ಯಾರೂ ಕೂಡ ಕೆಳಗಿಳಿಸೋಕ್ಕಾಗಲ್ಲ. ಬಟ್ ನೀವು 2-3 ಥರ ಕಾನ್ಸಂಟ್ರೇಟ್ ಮಾಡಿದ್ರೆ ಯು ಕ್ಯಾನಾಟ್ ಡೂ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ನನ್ನ ವಿಷಯನ ಹೇಳ್ತೀನಿ, ಕೇಳಿಸ್ಕೊಡಿ. ಈ ಕಡೆ ನಾನು ಟಾರೋ ರೀಡಿಂಗ್ ಮಾಡ್ತೀನಿ, ಈ ಕಡೆ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ. ಈ ಎರಡರ ಮಧ್ಯೆ ಕೂಡ ನನಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಯಾವುದ್ರಲ್ಲೂ ಕೂಡ ನಾನು ಪರ್ಫೆಕ್ಟ್, ಲೈಕ್ ಇಲ್ಲ ಅದ್ರಲ್ಲಿ ಮಾಡೋಕ್ಕಾಗಲ್ಲ, ಇದ್ರಲ್ಲಿ ಮಾಡೋಕ್ಕಲ್ಲ. ಬಿಕಾಸ್ ಇದು ನನ್ನ ಸೋಲ್ ಪರ್ಪಸ್, ಅದು ನನ್ನ ಪ್ರೊಫೆಷನ್. ಯಾವುದ್ರ ಮೇಲೆ ಇವಾಗ ಫೋಕಸ್ ಮಾಡಬೇಕು, ಇದೇನಕ್ಕೆ ಇದನ್ನು ನಾನು ಮಾಡಲೇಬೇಕು. ಬಿಕಾಸ್ ನಾನು ಹುಟ್ಟಿರೋದೇ ಅಥವಾ ನಾನು ಇರೋದೇ ನಿಮ್ಮನ್ನೆಲ್ಲ ಸೇವೆ ಮಾಡೋದಕ್ಕೆ, ಅಥವಾ ನಿಮಗೆ ಒಂದು ಗೈಡೆನ್ಸ್ ಕೊಡೋದಕ್ಕೆ, ರೈಟ್? ಅದನ್ನ ನಾನು ಮಾಡಲೇಬೇಕಾಗುತ್ತೆ. ಅದು ಮಾಡ್ಲಂತಾರ ಅಫ್ಕೋರ್ಸ್ ನನಗೆ ನನ್ನ ಒಂದು ಕರ್ಮ ರಿಲೀಸ್ ಆಗಲ್ಲ. ಅಕಸ್ಮಾತ್ ನನ್ನ ಪ್ರೊಫೆಷನ್ ಸೈಡ್ ಬಿಟ್ಟರೆ ನಾನು ಹೆಂಗೆ ಅನ್ನ ತಿನ್ನಲಿ ಅಲ್ವಾ? ಸೊ 2 ಮ್ಯಾಟ್ರ್ ಆಗುತ್ತೆ ನನಗೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಯಾವ್ದಾದ್ರು ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಯಾವ್ದಾದ್ರು ಒಂದರಲ್ಲಿ ಪರ್ಫೆಕ್ಟಾಗಿ, ಓಕೆನಾ? ಅದರಿಂದ ನಿಮಗೆ ಬೆಟರ್ ಆಗುತ್ತೆ. ಸೊ ನಿಮಗೆ ಇದೆಲ್ಲ ಚೇಂಜಸ್ ಆಗ್ತಿರೋದು ಅದಕ್ಕೆ. ಇವೆಲ್ಲ ನಿಮ್ಮ ಲೈಫಲ್ಲಿ ಏನೇನು ನೆಗೆಟಿವಿಟಿ ನಡ್ರೋ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಬಿಡಿ. ಅದು ಯಾವುದು ಮ್ಯಾಟ್ರಲ್ಲ, ಇಟ್ಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ ಟೈಮ್. ಏನೇ ಆಗಿದ್ರೂ ಅದು ಬರೀ ಒಂದು ಸ್ವಲ್ಪ ಟೈಮ್ ಮಾತ್ರ ಇರುತ್ತೆ. ಅದಾದಮೇಲೆ ಯಾರೂ ಕೂಡ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅಕಸ್ಮಾತ್ ನೀವು ಕೊಲೆನೇ ಮಾಡಿರ, ಸ್ವಲ್ಪ ಟೈಮ್ ಮಾತ್ರ, ಹಂಗಂತ ಮಾಡಬೇಡಿ. ನಾನು ಹೇಳ್ತಿರೋದಷ್ಟೇ, ಅದು ಮಾತಾಡೋ ತಪ್ಪಾಗುತ್ತೆ, ಓಕೆನಾ? ಸೊ ನೀವು ತಪ್ಪೇ ಮಾಡಿರಿ, ಏನೇ ಒಂದು ತಪ್ಪೇ ಮಾಡಿರಿ, ಇಟ್ಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ 1 or 2 months, 1 or 2 ಇಯರ್ ಅಂತಲೇ ಅಂದ್ಕೊಳ್ಳಿ. ಎಷ್ಟು ವರ್ಷ ಮಾತಾಡ್ತಾರೆ, 1 ವರ್ಷ 2 ವರ್ಷ, ಆಮೇಲೆ ಅವ್ರ ಪಾಟಿಗೆ ಅವ್ರವ್ರ ಕೆಲಸ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ, ಎಲ್ಲ ಮರ್ತೋಗ್ತಾರಲ್ಲ. ಸೊ ಅದೇ ನಿಮಗೂ ಹೇಳ್ತಿರೋದು, ನಿಮ್ಮ ಕರ್ತವ್ಯದ ಮೇಲೆ, ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡಿದಾಗ ನಿಮಗೆ ಎಲ್ಲಿ ನಿಮಗೆ ಸಕ್ಸಸ್ ಸಿಗ್ಬೋದು, ಅಥವಾ ನೀವು ಎಲ್ಲೂ ರೀಚ್ ಆಗಬೇಕು ಅಂತ ಇರ್ತೀರ, ಅಲ್ಲಿ ರೀಚ್ ಆಗೇ ಆಗ್ತೀರಾ ಅಂತ, ಓಕೆನಾ? ಸೊ ಯಾವ ರೀತಿ ಚೇಂಜಸ್ ಬರ್ತಾ ಇದೆ ಲೈಫ್ ಆಫ್ಟರ್ ದಿಸ್, ವಾಟ್ಸ್ ದ ಚೇಂಜ್? ತುಂಬ ಫನ್, ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಈ ಒಂದು ಬದಲಾವಣೆ ಏನಿದೆ ಅಲ್ಲ ನಿಮಗೆ. ಈ ಒಂದು ಬದಲಾವಣೆ ಬಂದ ಮೇಲೆ ನಿಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬ ಚೇಂಜಸ್ ಬರುತ್ತೆ, ತುಂಬ ಪಾಸಿಟಿವ್, ತುಂಬ ಖುಷಿಯಾಗಿ ನೀವು ಏನು ಬೇಕು ಅದನ್ನೆಲ್ಲ ಮಾಡ್ತಾರೆ. ಎಲ್ಲ ಜನ, ಇನ್ನು ಹೇಳ್ದಲ್ಲ, ಜನಗಳು ನಿಮ್ಮ ಸುತ್ತಮುತ್ತ ತಿರುಗ್ತಾರೆ ಅಂತ. ಸೊ ಇದರಿಂದ ನಿಮಗೂ ಕೂಡ ಖುಷಿ ಕೊಡುತ್ತೆ. ಎಲ್ಲಾದರೂ ಹೋಗ್ತೀರಾ, ಎಂಜಾಯ್ ಮಾಡ್ತೀರಾ, ಇಷ್ಟು ದಿನ ಸೀರಿಯಸ್ ಆಗಿದ್ದ ಲೈಫ್ ಸ್ವಲ್ಪ ಈಸಿ ಆಗುತ್ತೆ, ರಿಲ್ಯಾಕ್ಸ್ ಆಗ್ತೀರಾ, ನಗಾಡ್ತೀರಾ, ಜನಗಳ ಜೊತೆ ಬೆರೀತೀರಾ. ಸ್ಪೆಷಲಿ ಯಾರೆಲ್ಲ ತುಂಬ ಖುಷಿಯಾಗಿರ್ತಾರೆ, ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾರೆ, ಅವ್ರ ಜೊತೆ ನೀವು ತುಂಬ ಬೆರೀತೀರಾ, ತುಂಬ ಸೇರ್ತೀರಾ. ಆ್ಯಂಡ್
ನಿಮ್ಮ ಒಂದು ಏನೇನೆಲ್ಲ ಚಾಲೆಂಜಸ್ ಬಂದರೂ ಕೂಡ ಅದನ್ನ ಒಂದು ನೀಟಾಗಿ ಹ್ಯಾಂಡಲ್ ಮಾಡ್ತೀರಾ, ಒಂದು ಹೈಯರ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರಾ. ನಿಮ್ಮ ಒಂದು ಜೀವನ ತುಂಬ ಲೈಟನ್ ಅಪ್ ಆಗುತ್ತೆ, ತುಂಬ ಖುಷಿಯಾಗಿ ಬದಲಾವಣೆ ಆಗುತ್ತೆ, ತುಂಬ ಚೇಂಜಸ್ ಬರುತ್ತೆ, ಅಫ್ಕೋರ್ಸ್ ತುಂಬ ಚೇಂಜಸ್ ಬರುತ್ತೆ. ಓಕೆನಾ. ಸೊ ನಿಮಗೊಂದು ಫ್ರೀ ಟೈಮ್ ಸಿಕ್ತಂಗೆ ಆಗುತ್ತೆ, ನಿಮಗೊಂದು ಬ್ರೇಕ್ ಸಿಕ್ತಂಗೆ ಆಗುತ್ತೆ. ಓಕೆ, ನಾನು ಆ ಥರ ದುಡ್ಡಿದೆ, ನಾನೇನು ಕಷ್ಟಪಡಬೇಕಾ, ಅಟ್ಲೀಸ್ಟ್ ಸ್ವಲ್ಪ ದಿನ ನಾನು ರಿಲ್ಯಾಕ್ಸ್ ಮಾಡೋಣ. ಓಕೆ, ನನ್ನ ಹತ್ರ ದುಡ್ಡಿದೆ, ಲೆಟ್ ಮೀ ಗೋ ಫಾರ್ ಶಾಪಿಂಗ್. ಅಲ್ಲಿ ಏನೋ ಒಂದು ದುಡ್ಡು ಬಂತು ಅಥವಾ ಏನೋ ಒಂದು ನನಗೆ ಆಯಿತು, ಐ ವಿಲ್ ಬೈ ಎ ಕಾರ್ ಅಥವಾ ವಿಲ್ ಬೈ ಎ ಸ್ಕೂಟಿ, ಅಥವಾ ನನಗೇನೋ ಒಂದು ಬೇಕು ಅದನ್ನ ನಾನು ಕೊಂಡ್ಕೊಳ್ತೀನಿ, ಇಲ್ಲ ನಾನು ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀನಿ. ಈ ರೀತಿ ಒಂದು ನಿಮಗೆ ಬರ್ತಾ ಇದೆ, ಈ ರೀತಿ ಒಂದು ಖುಷಿ ನಿಮಗೆ ಬರ್ತಾ ಇದೆ. ಓಕೆನಾ. ಸೊ ಈ ರೀತಿ ಬದಲಾಗುತ್ತೆ. ಕಂಪ್ಲೀಟಾಗಿ ತುಂಬ ಸೀರಿಯಸ್ ಆಗಿರೋಂಥ ಪರ್ಸನ್ ತುಂಬ ಫನ್ ಲವಿಂಗ್ ಪರ್ಸನ್ ಆಗ್ತೀರ. ಸೊ ಅದು ಬಂತು ಅಂತ ನೀವು ತುಂಬ ಕೇರ್ಲೆಸ್ ಮಾಡೋದಲ್ಲ, ಯು ಹ್ಯಾವ್ ಟು ಬಿ ಸೀರಿಯಸ್ ಆಲ್ಸೋ. ಸ್ವಲ್ಪ ಸೀರಿಯಸ್ ಆಗಿ ಕೂಡ ನೀವು ಇರಬೇಕಾಗುತ್ತೆ. ಐ ಮೀನ್ ನಾಟ್ ಸೀರಿಯಸ್, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸಾರಿ ಓಕೆ, ಬಾಯ್ ತಪ್ಪಿ ಬಂತು, ನಾಟ್ ಸೀರಿಯಸ್, ಬಟ್ ನೀವು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ದಟ್ ಈಸ್ ಯುವರ್ ಅಡ್ವೈಸ್. ಯು ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಬರೀ ನೀವು ಫನ್ ಮಾಡ್ಕೊಂಡು ಕೂತ್ರೆ ಆಗಲ್ಲ ಅಲ್ವಾ. ಹೌದು, ಫನ್ ಮಾಡಬೇಕು, ಎಂಜಾಯ್ ಮಾಡಿ, ಬಟ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ನಿಮ್ಮ ಲೈಫಲ್ಲಿ ಒಂದು ಈಕ್ವಿಲಿಬ್ರಿಯಮ್ನ ನೀವು ಕಂಡುಕೊಳ್ಬೇಕು ಎಲ್ಲ ಏರಿಯಾದಲ್ಲೂ ಕೂಡ. ಬರೀ ದುಡಿಮೆ ಅಂತ ತಕ್ಷಣ ಬರೀ ದುಡಿಮೆ ಎಲ್ಲ, ಎಂಜಾಯ್ಮೆಂಟ್ ಅಂತ ಬರೀ ಎಂಜಾಯ್ ಎಲ್ಲ, ಬರೀ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ, ಎಲ್ಲದನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲಿಬೇಕಾಗತ್ತೆ. ಓಕೆನಾ. ನೀವು ಎಷ್ಟು ಹಾಕ್ತೀರಾ ಅಷ್ಟೇ ರಿಸೀವ್ ಮಾಡಬೇಕು. ಆ್ಯಂಡ್ ಆಲ್ಸೋ ನೀವು ಯಾರು ಕೊಡ್ತಾ ಇದ್ರೆ ಬರೀ ಕೊಡ್ತಾನೆ ಇರೋದಲ್ಲ, ಅವರಿಂದ ರಿಸೀವ್ ಕೂಡ ಮಾಡಬೇಕಾಗತ್ತೆ ನೀವು. ಸೊ ಎಲ್ಲ ಏರಿಯಾನ ಬ್ಯಾಲೆನ್ಸ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಗೆ ಅದೇ ಇಲ್ಲಿ ಅಡ್ವೈಸ್ ಬರ್ತಾರೆ, ಸ್ವಲ್ಪ ನಿಮ್ಮ ಚಕ್ರಾಸ್ ಕೂಡ ಇಂಬ್ಯಾಲೆನ್ಸ್ ಆಗೋ ಒಂದು ಪರಿಸ್ಥಿತಿ ಬರ್ತಾ ಇದೆ. ಸೊ ಬ್ಯಾಲೆನ್ಸ್ ಯುವರ್ ಚಕ್ರಾಸ್ ಆ್ಯಕ್ಚುಲಿ, ಇಟ್ ಮ್ಯಾಟರ್ಸ್ ಅ ಲಾಟ್. ಡೀಪ್ ಬ್ರೀದಿಂಗ್ ಮಾಡಿ, ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ. ಓಕೆನಾ. ಸೊ ವಾಟ್ಸ್ ಮೋರ್, ಫೋರ್ ಆಫ್ ಕಪ್ಸ್. ಐ ಗೆಸ್ ನೀವು ಏನೇ ಬಂದರೂ ಅಥವಾ ಏನಾದರೂ ಅಷ್ಟು ಸ್ಯಾಟಿಸ್ಫೈ ಆಗಲ್ಲ ಅನಿಸುತ್ತೆ, ಅಷ್ಟು ನೆಮ್ಮದಿ ಪಡಲ್ಲ ಅನಿಸುತ್ತೆ. ಏನೋ ಇಲ್ಲ. ಈ ಒಂದು ಯಾರು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದರೂ ಕೂಡ ಅದನ್ನ ನೀವು ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಬಿಕಾಸ್ ಯು ವಾಂಟ್ ಟು ವರ್ಕ್ ಆನ್ ಯೋರ್ ಓನ್. ನೀವು ನಿಮ್ಮದನ್ನೇ ನಿಮ್ಮಿಂದನೇ ನೀವು ಎಲ್ಲ ಮಾಡ್ಕೊಳ್ಳೋರಾಗಿರೋದ್ರಿಂದ ಬೇರೆ ಯಾರೇ ಬಂದು ನಿಮಗೆ ಹೆಲ್ಪ್ ಮಾಡೋದು ಕೂಡ ನಿಮ್ಗೆ ಅದು ಇಷ್ಟ ಆಗಲ್ಲ. ಆ್ಯಂಡ್ ನೀವು ಅದನ್ನ ರಿಸೀವ್ ಕೂಡ ಮಾಡಲ್ಲ ಅನ್ನೋ ಒಂದು ಪರ್ಸ್ನಾಲಿಟಿ ನಿಮ್ಮದು. ಸೊ ಸ್ವಲ್ಪ ಇವಾಗ ಅದನ್ನೆಲ್ಲ ರಿಲೀಸ್ ಮಾಡಿ. ನೀವು ಅಷ್ಟು ಇವಾಗ ಹಂಗೆ ನಾನೇ ಮಾಡಬೇಕು ಅಂತ ಆದರೆ ಇಲ್ಲಿ ಅಷ್ಟು ರೆಸ್ಪಾನ್ಸಿಬಲ್ ಹಾರ್ಡ್ ವರ್ಕ್ ಅಂತ ನೀವು ನೋಡೋದಾದರೆ ನಿಮಗೆ ಫೈನಾನ್ಷಿಯಲ್ ಫ್ಲೋ ಸ್ವಲ್ಪ ಕಷ್ಟ ಆಗುತ್ತೆ. ಯು ಹ್ಯಾವ್ ಟು ಬಿ ಫ್ರೀ. ಯೂನಿವರ್ಸ್ ನಿಮಗೆ ಯಾವ ರೀತಿ ಕಡೆಯಿಂದನಾದ್ರೂ ಯಾವ ಕಡೆಯಿಂದನಾದ್ರೂ ಕೂಡ ನಿಮಗೆ ಇಲ್ಲಿ ಗಿಫ್ಟ್ಸ್ನ ಸೆಂಡ್ ಮಾಡ್ಬೋದು. ಸೊ ಬಿ ಓಪನ್ ಟು ದ್ಯಾಟ್. ಓಕೆನಾ. ಸೊ ವಾಟ್ಸ್ ಮೋರ್, ಯು ಗ್ರೋಯಿಂಗ್ ಗೈಸ್. ನಿಮ್ಮ ಕರಿಯರಲ್ಲೂ ಮಾತ್ರ ಟಾಪ್ ನಾಚಲ್ಲಿ ಹೋಗ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಬ್ಯಾಲೆನ್ಸ್ ಮಾಡೋದನ್ನ ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ, ನೆಗೆಟಿವ್ ಪಾಸಿಟಿವ್ ಎಲ್ಲದನ್ನೂ, ಯು ವಿಲ್ ಬಿ ಫೈನ್ ಆನ್ ಟಾಪ್. ಓಕೆನಾ. ಸೊ ಪ್ರತಿಯೊಬ್ಬರು ಕೂಡ ನಿಮಗೆ ನಿಮಗೆ ಹೆಲ್ಪ್ ಕೇಳ್ಕೊಂಬರ್ಬೋದು, ಅಥವಾ ನಿಮ್ಮ ಗ್ರೂಪ್ ನಿಮ್ಮ ಹಿಂದೆ ಬರ್ಬೋದು. ನಿಮ್ಮ ಹತ್ರ ಗೈಡೆನ್ಸ್ ಕೇಳೋದಕ್ಕೆ ತುಂಬ ಜನ ಬರ್ತಾರೆ. ನಿಮ್ಮ ಲೈಫ್ ತುಂಬ ಸೂಪರಾಗಿ ಚೇಂಜಸ್ ಆಗ್ತಾಯಿದೆ, ತುಂಬ ಬದಲಾವಣೆ ಆಗ್ತಿದೆ. ಓಕೆನಾ. ಸೊ ದಟ್ಸ್ ಇಟ್ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಐ ಗೆಸ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ, ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಆಲ್. ಥ್ಯಾಂಕ್ ಯು. ಸೊ ನಿಮ್ಮ ಬರ್ಡೇ 3, 14, 17, 7, 10, 21, 23, 24, 28, 31 ಆಗಿದ್ರೆ ನೀವು ಪೈಲ್ 3ನ ಚೂಸ್ ಮಾಡಿರ್ತೀರ. ಇಲ್ಲ ಅಂತಂದರೆ ಮಂತ್ರಶಕ್ತಿ ನಿಮಗೆ ಅಟ್ರಾಕ್ಟ್ ಮಾಡಿದರೆ ನೀವು ಮಂತ್ರಶಕ್ತಿ ಪೈಲ್ನ ಚೂಸ್ ಮಾಡಿರ್ತೀರ ಫಾರ್ ಪೈಲ್ 3. ಓಕೆನಾ. ಸೊ ನಿಮ್ಮ ಒಂದು ನನಗೆ ಎನರ್ಜಿ ಯಾವ ರೀತಿ ಬರ್ತದೆ ಅಂತಂದರೆ, ನೀವು ನಿಮ್ಮ ವಾಯ್ಸ್ ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ನೀವು ಏನು ಹೇಳ್ತೀರಲ್ಲ ಅದು ತುಂಬ ಜನ ಕೇಳ್ತಾರೆ. ನಿಮ್ಮ ವಾಯ್ಸಲ್ಲಿ ತುಂಬ ಒಂದು ಹೈ ಎನರ್ಜಿ ಇದೆ, ತುಂಬ ಒಂದು ವೈಬ್ರೇಷನ್ ಇದೆ. ದೆರ್ ಈಸ್ ಅ ವೈಬ್ರೇಷನ್ ಇನ್ ಯೋರ್ ವಾಯ್ಸ್. ನಿಮ್ಮ ವಾಯ್ಸಲ್ಲಿ ತುಂಬ ವೈಬ್ರೇಷನ್ ನನಗಿಲ್ಲಿ ಕಾಣಿಸ್ತದೆ. ಆ್ಯಂಡ್ ಆಲ್ಸೋ ನೀವೇನು ಹೇಳ್ತೀರ ಅದಾಗುತ್ತೆ. ವಾಟ್ ಯು ಪ್ರೆಡಿಕ್ಟ್ ಆರ್ ವಾಟ್ ಯು ಸೇ ಅದು ಖಂಡಿತವಾಗ್ಲೂ ಆಗುತ್ತೆ. ನೀವು ನೆಗೆಟಿವ್ ಆಗಿ ಹೇಳ್ರೆ ಅದು ನೆಗೆಟಿವ್ ಆಗುತ್ತೆ, ನಿಮ್ಮ ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗುತ್ತೆ. ಓಕೆನಾ. ಆ್ಯಂಡ್ ಆಲ್ಸೋ ಜನಗಳು ಎದುರುತ್ತಾರೆ, ತುಂಬ ಜನ ಎದುರುತ್ತಾರೆ ನಿಮ್ಮ ಒಂದು ಮಾತು ಬಗ್ಗೆ. ನೀವೇನಾರು ಶಾಪ್ ಆಗ್ಬಿಟ್ರೆ ಅಥವಾ ನೀವೇನಾರು ಒಳ್ಳೇದಾಗಿ ಹೇಳಿದ್ರೆ ಜನಗಳು ಲಿಟ್ರಲಿ ಭಯ ಪಡ್ತಾರೆ. ಓಕೆ, ಅವ್ರು ನೆಗೆಟಿವ್ ಆಗಿ ಹೇಳಿದ್ರು ನನ್ನ ಜೀವನದಲ್ಲಿ ನೆಗೆಟಿವ್ ಆಗಿ ಆಗುತ್ತೆ, ಇಲ್ಲ ಇವ್ರು ಪಾಸಿಟಿವ್ ಆಗಿ ಹೇಳಿದ್ರು ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ ಅಂತ.
ಸೊ ನಿಮ್ಮ ಥ್ರೋಟ್ ಚಕ್ರ ಖಂಡಿತವಾಗ್ಲೂ ಓಪನ್ ಆಗಿದೆ. ಆ್ಯಂಡ್ ಆಲ್ಸೋ ನೀವು ತುಂಬ ಮಂತ್ರ ಕೂಡ ಚಾಂಟ್ ಮಾಡ್ತೀರಾ ಅನ್ನೋ ಒಂದು ಪರ್ಸನಾಲಿಟಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಯು ಚಾಂಟ್ ಮಂತ್ರ ಲಾಟ್, ತುಂಬ ಒಂದು ಸ್ಪಿರಿಚುವಲ್ ಪರ್ಸನ್ ಆಗಿರ್ತೀರ ನೀವು. ಓಕೆನಾ? ಸೊ ಲೆಟ್ಸ್ ಸಿ ವಾಟ್ಸ್ ಯುವರ್ ಎನರ್ಜಿ. ಎನರ್ಜಿ ಏನಿದೆ ನಿಮ್ಮ ಒಂದು ಎನರ್ಜಿ ಏನಿದೆ? ಪಪ್ಪಾಯ 3, ಓಕೆ ಕಂಪ್ಲೀಟಾಗಿ ನಿಮ್ಮ ಎನರ್ಜಿಲಿ ಐ ಗೆಸ್ ಇದೆ ಅನಿಸುತ್ತೆ. ಎನರ್ಜಿ ಬಂದಿದೆ ಕಂಪ್ಲೀಟ್ ಸರೆಂಡರಿಂಗ್ ಎನರ್ಜಿ. ಸರೆಂಡರ್, ಕಂಪ್ಲೀಟ್ ಸ್ಪಿರಿಚುವಲ್ ಪರ್ಸನ್, ಕಂಪ್ಲೀಟ್. ನಿಮಗೆ ಆಸ್ ಎ ಸೆಡ್ ನೀವು ಮಂತ್ರನ ತುಂಬ ಚಾಂಟ್ ಮಾಡ್ತಾರ. ನಿಮಗೆ ಇಲ್ಲಿ ಏನು ಗೊತ್ತಾ, ವೇಟ್, ನನಗೆ ಇಲ್ಲಿ ತುಂಬ ಒಂದು ಹೈ ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಿದೆ. ನೋ ಮ್ಯಾಟರ್ ವಾಟ್, ಈ ನಿಮ್ಗೆ ಎಷ್ಟೇ ನೆಗೆಟಿವ್ ಥಿಂಗ್ಸ್ ನಿಮ್ಗೆ ಡಿಸ್ಟರ್ಬ್ ಆದರೂ ಕೂಡ ನಿಮಗೆ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಅಥವಾ ಯಾವುದೂ ಕೂಡ ನಿಮಗೆ ಯಾವಾಗ ನೆಗೆಟಿವ್ ಎನರ್ಜಿ ಕೂಡ ನಿಮ್ಮನ್ನ ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪವರ್ಫುಲ್ ಪರ್ಸನ್ ಇದ್ದೀರಾ ನೀವು. ಅಷ್ಟು ದೇವ್ರನ್ನ ಪೂಜೆ ಅಥವಾ ಅಷ್ಟು ಮೆಡಿಟೇಷನ್ ಮಾಡಿ ನಿಮ್ಮ ಒಂದು ಪವರ್ನ ನೀವು ಪಡ್ಕೊಂಡಿದ್ದೀರಾ. ಇಲ್ಲಿ ನನಗೆ ಡಿವೈನ್ ಫೆಮಿನೈನ್ ಎನರ್ಜಿ ನನಗಿಲ್ಲಿ ಕಂಡು ಬರ್ತದೆ. ನಂತರ ನೀವು ಯಾವ್ದಾದ್ರು ದೇವಿನ ಪೂಜಿಸ್ತಾ ಇರ್ತೀರ, ಲೈಕ್ ಲಕ್ಷ್ಮಿ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ದುರ್ಗಾ ಆಗಿರ್ಬೋದು, ಲಲಿತಾ ತ್ರಿಪುರ ಸುಂದರಿ ಆಗಿರ್ಬೋದು. ಈ ರೀತಿ ಯಾವುದೋ ಒಂದು ಹೆಣ್ಣು ದೇವತೆಯನ್ನು ನೀವು ತುಂಬ ಪೂಜಿಸ್ತೀರ. ಆ್ಯಂಡ್ ಅವರಿಂದ ನಿಮಗೆ ವರ ಸಿಕ್ಕಿದೆ. ತುಂಬ ನೆಗೆಟಿವ್ ಎನರ್ಜೀಸ್ ನಿಮಗೆ ಪ್ರಾಬ್ಲಮ್ ಮಾಡುತ್ತೆ. ಲೈಕ್ ನೀವು ಏನಾದ್ರು ಒಂದು ಹೋಮ ಮಾಡಬೇಕು, ಹವನ ಮಾಡಬೇಕು ಮನೇಲಿ ಅಂತ ಅಂದ್ಕೊಂಡಾಗೆ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ. ಬಟ್ ಅದಕ್ಕೆ ನೀವು ಕೇರ್ ಮಾಡಲ್ಲ. ಅಥವಾ ನೀವೇನಾದರೂ ಇವಾಗ ಪೂಜೆ ಮಾಡಬೇಕು ಅಂದಾಗ ಕೆಲವೊಂದು ಅಡೆತಡೆಗಳು, ಏನಾದ್ರು ಒಂದು ಇವಾಗ 40 ದಿವಸ ವ್ರತ, 30 ದಿವಸ ವ್ರತ, ಈ ಥರ ವ್ರತಗಳು ಮಾಡಿದಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಮಾಡೋದಕ್ಕೆ ನೋಡ್ತೇವೆ ನೆಗೆಟಿವ್ ಎನರ್ಜೀಸ್. ಬಟ್ ಯಾರೂ ಕೂಡ ನಿಮಗೇನು ಮಾಡ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಅಷ್ಟು ಹೈ ವೈಬ್ರೇಷನಲ್ಲಿ ಇರ್ತೀರ. ಯು ಆರ್ ಅ ವೆರಿ ಹೈ ವೈಬ್ರೇಷನಲ್ ಪರ್ಸನ್. ಯಾರು ನಾರ್ಮಲ್ ಪರ್ಸನ್ ಆಗಿಲ್ಲ. ಅಥವಾ ಪೈಲ್3 ಓಕೆನಾ? ನಿಮ್ಮ ಎಮೋಷನ್ಸ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತೀರಾ. ಆ್ಯಂಡ್ ನೀವು ಯಾರಿಗೂ ಕೂಡ ಭಯಪಡಲ್ಲ. ಬಟ್ ನಿಮ್ಮ ಕಂಡ್ರೆ ತುಂಬ ಭಯಪಡ್ತಾರೆ. ನಿಮ್ಮ ಮಾತಿಗೆ ತುಂಬ ಭಯಪಡ್ತಾರೆ. ಸ್ಪೆಷಲಿ ನಿಮ್ಮ ಶಾಪಕ್ಕೆ ಭಯಪಡ್ತಾರೆ. ಆ್ಯಂಡ್ ಆಲ್ಸೋ ನಾನು ಮೊದಲೇ ಹೇಳಿದಾಗೆ ನೀವೇನು ಪ್ರಿಡಿಕ್ಟ್ ಮಾಡ್ತೀರಾ ಅದೆಲ್ಲ ಹಾಗೆ ಆಗುತ್ತೆ. ಅದೇ ನನಗಿಲ್ಲಿ ಸಿಕ್ಕಿರೋದು. ಬಿಕಾಸ್ ಯಾಕೆ ಅಂತಂದರೆ ನೀವು ಕಂಪ್ಲೀಟಾಗಿ ನೀವು ನಿಮ್ಮ ಒಂದು ಶಕ್ತಿ ಆಗಿರ್ಬೋದು ಅಥವಾ ನಿಮ್ದು ಏನಾಗಿರ್ಬೋದು ಆ ತಾಯಿಗೆ ನೀವು ಸರೆಂಡರ್ ಮಾಡಿದ್ದೀರಾ. ಓಕೆನಾ? ನಾನು ಎಲ್ಲ ನಿನ್ನ ಪಾದಕ್ಕೆ ಅರ್ಪಿಸ್ಬಿಟ್ಟಿದ್ದೀನಿ ತಾಯಿ. ನೀನೇನು ಮಾಡ್ತೀಯ ಅದನ್ನ ಮಾಡ್ಕೊ. ನಾನೇನು ನನ್ನ ಜೀವನದಲ್ಲಿ ನಾನು ಕೈ ಹಾಕಲ್ಲ, ನಾನು ಆಟ ಆಡಲ್ಲ. ಇದು ನಿನ್ನ ಜೀವನ, ಲೈಕ್ ನಿನ್ನ ಮಗು ಜೀವನ, ನೀನೇನಾರ ಮಾಡ್ಕೊ ಅಂತ. ಓಕೆನಾ? ಸೊ ನೀವು ಸರೆಂಡರ್ ಮಾಡಿರೋದ್ರಿಂದ ಆ ತಾಯಿ ನಿಮಗೆ ಇಷ್ಟು ಶಕ್ತಿ ಕೊಟ್ಟಿಗಳು. ಯಾರೇ ಬಂದರೂ ಕೂಡ ನಿಮ್ಗೆ ಯಾರು ಎಂಥ ಒಂದು ದಪ್ಪ ಉದ್ದ ಪರ್ಸನ್ ಬಂದು ನಿಮಗೆ ಎದುರಿಸೋದ್ರು ಕೂಡ ನೀವು ಎದುರುಕೊಳ್ಳೋಂಥ ಪರ್ಸ್ನಾಲಿಟಿ ಅಲ್ಲ. ನೀವು ಚಿಕ್ಕಕ್ಕೆ ಸಣ್ಣಕ್ಕೆ ಇರಿ, ನಿಮ್ಮ ಮುಂದೆ ದಪ್ಪ ಉದ್ದದ ಪರ್ಸನ್ನೇ ಬರಲಿ, ನೀವು ಎದುರುಕೊಳ್ಳಲ್ಲ. ಬಿಕಾಸ್ ನಿಮ್ಮ ಹತ್ರ ಈ ಶಕ್ತಿ ಇದೆ. ಆ ತಾಯಿ ನಿಮಗೆ ಶಕ್ತಿ ಕೊಟ್ಟಿದ್ದಾಳೆ. ಓಕೆನಾ? ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಗೊತ್ತಾ ನಿಮ್ಮ ಒಂದು ಎಮೋಷನ್ಸ್ನ. ತುಂಬ ಕಾಮ್ ಪರ್ಸನ್. ಲೈಕ್ ನೀವು ಹೆಂಗೆ ಗೊತ್ತಾ, ನೀವು ತುಂಬ ಸಮಾಧಾನದಿಂದ ಯಾವಾಗಲೂ ಇರ್ತೀರ. ಬಟ್ ನಿಮ್ಮನ್ನು ಯಾರು ಕೆಣ್ಕೋಕೆ ಬಂದರೆ ಮುಗೀತವ್ರ ಕತೆ. ಯಾರ ವಿಷಯಕ್ಕೂ ಅಲ್ಲ, ನಿಮ್ಮ ಪಾಡಿಗೆ ನೀವು ಇರ್ತೀರ. ಬಟ್ ಜನಗಳು ನಿಮ್ಮನ್ನ ತುಂಬ ಕೆಣ್ಕೋಕೆ ಬರ್ತಾರೆ, ತುಂಬ ಹೊಟ್ಟೆ ಕಿಚ್ಚು ನಿಮ್ಮ ಕಂಡ್ರೆ ಜನಗಳು ಸಹಿಸಲ್ಲ. ರೈಟ್? ಸೊ ವಾಟ್ ಈಸ್ ದ ಚೇಂಜಸ್ ದಟ್ಸ್ ಕಮಿಂಗ್ ಯುವರ್ ವೇ? ನಿಮ್ಮ ಜೀವನದಲ್ಲಿ ಯಾವ ಒಂದು ಬದಲಾವಣೆ ಬರ್ತದೆ? ನಿಮ್ಮ ಜೀವನದಲ್ಲಿ ಯಾವ ಒಂದು ಬದಲಾವಣೆ ಬರ್ತಾ ಇದೆ? What's that fated change? ಗೈಸ್ ತುಂಬ ಚೆನ್ನಾಗಿ ಇಲ್ಲಿ ಯಾರ್ಯಾರೆಲ್ಲ ಸ್ಪೆಷಲಿ ಫಾರ್ ಸಿಂಗಲ್ಸ್, ಯಾರ್ಯಾರೆಲ್ಲ ಸಿಂಗಲ್ ಆಗಿದ್ರೆ ಇಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ನ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ. ಒಂದು ಡಿವೈನ್ ಸೋಲ್ಮೇಟ್ ಅಥವಾ ಒಂದು ಡಿವೈನ್ ಸೋಲ್ಮೇಟ್ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ನಾರ್ಮಲ್ ಪರ್ಸನ್ ಅಲ್ಲ. ನೀವು ಹೆಂಗೆ ಸ್ಪಿರಿಚುವಲ್ ಆಗಿದ್ರ ಅದೇ ರೀತಿ ಯೂನಿವರ್ಸ್ ನಿಮಗೆ ತಕ್ಕದಾದಂಥ ಒಂದು ಪರ್ಸನ್ ಬರ್ತಾ ಇದ್ದಾರೆ. ದಟ್ ಈಸ್ ಯುವರ್ ಫೇಟೆಡ್ ಚೇಂಜ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಅದು ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ. ದೆರ್ ಇಸ್ ಸಮ್ ಪವರ್, ದೆರ್ ಇಸ್ ಸಮ್ ಎನರ್ಜಿ ಪವರ್ ಇನ್ ದಿಸ್ ರಿಲೇಷನ್ಶಿಪ್. ತುಂಬ ಜನಕ್ಕೆ ಮದುವೆ ಆಗ್ಬೋದು, ತುಂಬ ಜನ ಲೈಫಲ್ಲಿ ಎಂಟರ್ ಆಗ್ಬೋದು. ಇಲ್ಲಾಂದರೆ ನೀವು ಯಾವುದೋ ಒಂದಕ್ಕೆ ತುಂಬ ಕಮಿಟೆಡ್ ಆಗುವಂಥ ಒಂದು ವಿಷಯಕ್ಕೆ ಎಂಟರ್ ಆಗ್ತಾರೆ. ಅಥವಾ ಅದೊಂದು ಕಮಿಟೆಡ್ ಆಗುವಂಥ ಒಂದು ಕಮಿಟ್ಮೆಂಟ್ ಬರ್ತದೆ ನಿಮ್ಮ ಲೈಫಲ್ಲಿ. ಓವರ್ ಆಲ್ ಚೇಂಜಸ್ ಕಮಿಟ್ಮೆಂಟ್. ಫಾರ್ ಮೋಸ್ಟ್ ಆಫ್ ಯು ನಿಮ್ಮ ಲೈಫಲ್ಲಿ ಒಂದು ಪಾರ್ಟ್ನರ್ ಬರ್ತಾ ಇದ್ದಾರೆ. ದಟ್ ಈಸ್ ಫಾರ್ 101% ಶೋರ್. 101% ಫಾರ್ ಮೋಸ್ಟ್ ಆಫ್ ಯು. ಓಕೆನಾ?
ಇನ್ನೇನು ಹೇಳಲಿ, ಪರ್ಸನ್ ಬಂದಾಗ ಇನ್ನೇನು ಹೇಳೋಕ್ಕಾಗುತ್ತೆ. ಇಟ್ಸ್ ಲೈಕ್ ಡಿವೈನ್ ಮಾಸ್ಕುಲೈನ್ ಡಿವೈನ್ ಫೆಮಿನೈನ್ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಇದೆ ಇಲ್ಲಿ. ಒಂದು ಡಿವೈನ್ ಸೋಲ್ಮೇಟ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ, ನಾರ್ಮಲ್ ಪರ್ಸನ್ ಅಲ್ಲ. ಬಟ್ ಇದು ಪಾಸ್ಟ್ ಲೈಫಿಂದ ಕರ್ಕೊಂಬಂದಿದ್ದೀರಾ ಈ ಪರ್ಸನ್ನ, ಪಾಸ್ಟ್ ಲೈಫಿಂದ ಬಂದಿರೋಂಥ ಪರ್ಸನ್. ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಬರ್ತಾರೆ ಅಂತಲೂ ನೀವು ಅಂದ್ಕೊಂಡಿರಲ್ಲ. ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ಸಡನ್ನಾಗಿ ಬಂದುಬಿಡ್ತಾರೆ. ಲೈಕ್ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫಿಗೆ ಯಾವುದೋ ಒಂದು ಪರ್ಸನ್ ಸಡನ್ನಾಗಿ ಎಂಟ್ರ್ ಆಗ್ಬೋದು. ಲೈಕ್ ಫ್ರೆಂಡ್ ರೀತಿನೋ ಅಥವಾ ಕೊಲೀಗ್ ರೀತಿ, ಹಿಂಗೆ ಯಾವಾಗ ಹೆಂಗಾದರೂ ಸರಿ ಸಡನ್ನಾಗಿ ಎಂಟ್ರ್ ಆಗ್ತಾರೆ. ಟ್ವಿನ್ ಫ್ಲೇಮ್ ಆಗಿರ್ಬೋದು. ಬಿಕಾಸ್ ಯು ಆರ್ ಸ್ಪಿರಿಚುವಲ್, ನೀವು ಸರೆಂಡರ್ ಮಾಡಿರೋದ್ರಿಂದ ಇದು ನಿಮ್ಗೆ ಇಲ್ಲಿ ಬರ್ತಾರೆ. ಕಂಗ್ರ್ಯಾಚುಲೇಷನ್, ನಿಮ್ಮ ಲೈಫಲ್ಲಿ ಲೈಕ್ ಟ್ವಿನ್ ಫ್ಲೇಮ್ ಬರ್ತಾ ಇದ್ದಾರೆ. ಅವರು ಲೈಕ್ ನಿಮ್ಮ ಏನಾದ್ರು ನಿಮ್ಮ ತಲೆಯಲ್ಲಿ ಆಸೆಗಳಿದ್ರೆ, ಕನಸುಗಳಿದ್ರೆ, ನನ್ನ ಪರ್ಸನ್ ಹಂಗಿರಬೇಕು, ನನ್ನ ಪರ್ಸನ್ ಹಿಂಗಿರಬೇಕು ಅಂತ ಖಂಡಿತವಾಗ್ಲೂ ಹಾಗೆ ಇರ್ತಾರೆ. ನೋಡಿ, ಏನೇನೆಲ್ಲ ಕನಸು ಕಾಣ್ತಾ ಇರ್ತೀರ ಅದೇ ರೀತಿ ನಿಮ್ಮ ಪರ್ಸನ್ ಇಲ್ಲಿ ಬರ್ತಾ ಇದ್ದಾರೆ. ಅಕಸ್ಮಾತ್ ನೀವು ಆಲ್ರೆಡಿ ಮದುವೆ ಆಗಿದ್ರೆ, ನಿಮ್ಮ ಲೈಫಲ್ಲಿ ಆಲ್ರೆಡಿ ಪಾರ್ಟ್ನರ್ ಗೈಸ್, ತುಂಬ ಜನಕ್ಕೆ ಇಲ್ಲಿ ಪಾರ್ಟ್ನರ್ ಕೂಡ ಬೇರೆ ಪರ್ಸನ್ ಆಗಿರ್ಬೋದು, ಬೇರೆ ಪರ್ಸನ್ ಎಂಟರ್ ಕೂಡ ಆಗಿರ್ಬೋದು, ಇಲ್ಲ ಕಮಿಟ್ಮೆಂಟ್ ಆಗಿರ್ಬೋದು. ಬಟ್ ತುಂಬ ಜನಕ್ಕೆ ಇಲ್ಲಿ ಮೋಸ್ಟ್ ಆಫ್ ಇಲ್ಲಿ ಪಾರ್ಟ್ನರೇ ಬರ್ತಾ ಇರೋದು. ಓಕೆನಾ? ಸೊ ನನ್ನ ಇಂಟ್ಯೂಷನ್ ಅದೇ ಹೇಳ್ತಾರೆ, ಪಾರ್ಟ್ನರ್ ಬಿಟ್ಟು ಇನ್ನೇನು ಇಲ್ಲ. ಅಕಸ್ಮಾತ್ ನಿಮ್ಮ ಪರ್ಸನಿಂದ ಏನಾದ್ರು ತುಂಬ ಅಬ್ಯೂಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ತುಂಬ ನಿಮಗೆ ಟಾರ್ಚರ್ ಮಾಡ್ತಾರೆ, ಆ ಪರ್ಸನ್ನ ರಿಲೀಸ್ ಮಾಡ್ತೀರಾ. ಬಟ್ ಒಂದು ಒಳ್ಳೆ ಸೋಲ್ಮೇಟ್ ಎನರ್ಜಿನ ನೀವು ನಿಮ್ಮ ಲೈಫಲ್ಲಿ ಎಂಟರ್ ಮಾಡ್ಕೊಳ್ತೀರಾ. ಓಕೆನಾ? ಸೊ ಇದರಿಂದ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಈ ಒಂದು ಪರ್ಸನ್ ಬರೋದ್ರಿಂದ ನಿಮಗೆ ಯಾವ ರೀತಿ ವಾವ್. ಜನಗಳು ನಿಮ್ಮ ಬಗ್ಗೆ ಏನೇನೆಲ್ಲ ಮಾತಾಡ್ತಿದ್ರು ಅಲ್ಲ, ಲೈಕ್ ನಿಮ್ಮ ಸ್ಪಿರಿಚುವಾಲಿಟಿ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಏನೇನೆಲ್ಲ ನೆಗೆಟಿವ್ ಆಗಿ ಕುಗ್ಗಿಸ್ಬೇಕು ಅಂತ ಇದ್ರು ನಿಮ್ಮನ್ನು, ಅಥವಾ ನಿಮ್ಮ ಬೆನ್ನಿಂದೆ ಮಾತಾಡ್ತಾ ಇದ್ರು, ಇವೆಲ್ಲ ಸುಮ್ಮನೆ, ಇವೆಲ್ಲ ನಾಟಕ, ಏನು ಹಿಂಗೆ ಪೂಜಿಸ್ಬಿಡ್ತಾರ ಅಥವಾ ಏನು ಹಿಂಗೆ ಇರ್ತಾರ, ಏನು ಯಾರಾದರೂ ಇಷ್ಟು ಕಾಮಾಗಿರೋಕ್ಕಾಗುತ್ತೆ, ಇವೆಲ್ಲ ನಾಟಕ ಅಂತ ಯಾರ್ಯಾರೆಲ್ಲ ಹೇಳ್ತಿದ್ರು, ಅವರ ಬಾಯಿನ ಮುಚ್ಚಿಸ್ತಾರೆ ಈ ಪರ್ಸನ್. ಖಂಡಿತವಾಗ್ಲು ಇವರ ಬಾಯಿಗಳನ್ನ, ಲೈಕ್ ಬೇರೆ ಜನಗಳ ಬಾಯಿನ ಮುಚ್ಚಿಸೋಕೆ ಈ ಒಂದು ಪರ್ಸನ್ ನಿಮಗಿಲ್ಲಿ ಎಂಟರ್ ಆಗ್ತಾ ಇರೋ ಅಂಥದ್ದು. ಯಾರ್ಯಾರೆಲ್ಲ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರು ಅವ್ರಿಗೆಲ್ಲ ಲೈಕ್ ಆಟೋಮೆಟಿಕ್ಕಾಗಿ ಇಲ್ಲಿ ಶಿಕ್ಷೆ ಆಗುತ್ತೆ ಫ್ರಮ್ ದ ಡಿವೈನ್ ಕಡೆಯಿಂದನೇ ಈ ಒಂದು ಎನರ್ಜೀಸ್ ಇಲ್ಲಿ ಕ್ರಿಯೇಟ್ ಆಗ್ತಿರೋದ್ರಿಂದ ಆ ದೇವರೇ ಅವ್ರವ್ರಿಗೆ ಕರ್ಮ ಸಿಗುತ್ತೆ. ನಿಮ್ಮ ರೆಪ್ಯುಟೇಷನ್ ಯಾರ್ಯಾರೆಲ್ಲ ಹಾಳು ಮಾಡೋಕೆ ನೋಡಿದ್ರು ಅಥವಾ ನಿಮ್ಮ ಬಗ್ಗೆ ಏನೇನೆಲ್ಲ ಕೆಟ್ಟದಾಗಿ ಮಾತಾಡಿದ್ರು ಅವ್ರಿಗೆಲ್ಲ ಅವ್ರ ಒಂದು ಕರ್ಮ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಇದ್ದರೂ ಮಾತಾಡ್ತಿದ್ರು ಕೂಡ ನಿಮ್ಮ ಪರ್ಸನ್ಗೂ ಕೂಡ ಅದೊಂದು ಕರ್ಮ ಸಿಗುತ್ತೆ. ಬಿಕಾಸ್ ಇಲ್ಲಿ ಬರ್ತಾ ಇರೋದು ಯಾರು? ಡಿವೈನ್ ಸೋಲ್ಮೇಟ್, ಡಿವೈನ್ ಗಾಯ್ಸ್. ನಿಮ್ಮ ಲೈಕ್ ನಿಮ್ಮಲ್ಲಿ ರೀಡಿಂಗ್ ತುಂಬ ಬ್ಯೂಟಿಫುಲ್ ಆಗಿ ಬರ್ತದೆ, ತುಂಬ ಚೆನ್ನಾಗಿದೆ. ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಿರೋ, ನಿಮ್ಮ ಹಿಂದೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಿರೋ ಅಂತ ಪರ್ಸನಾಲಿಟೀಸ್ಗಳು ತುಂಬ ಇದಾವೆ ನಿಮ್ಮ ಲೈಫಲ್ಲಿ. ಸೊ ಅವ್ರುಗಳು ಕೂಡ ನಿಮಗೆ ಕಂಡು ಬರ್ತಾರೆ. ಓಕೆ, ಈ ಪರ್ಸನ್ ಹಿಂಗೆ, ನಾನು ಇವ್ರು ನೋಡ್ರಿ ಇವ್ರು ಒಳ್ಳೆಯವರು ಅಂದ್ಕೊಂಡಿದ್ದೆ, ಬಟ್ ಈ ಪರ್ಸನ್ ನನ್ನ ಬಗ್ಗೆ ಈ ರೀತಿ ನೆಗೆಟಿವ್ ಆಗೆಲ್ಲ ಮಾತಾಡ್ತಾರ, ಇಷ್ಟೊಂದು ಕೆಟ್ಟ ಜನಗಳು ಇರ್ತಾರ ಅನ್ನೋದೊಂದು ನಿಮಗಿಲ್ಲಿ ಅನಿಸುತ್ತೆ. ನಿಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಇವರೆಲ್ಲ ನನ್ನ ಲೈಫಿಗೆ ಒಳ್ಳೆಯವರಲ್ಲ, ಇವರೆಲ್ಲ ಇರಬಾರ್ದು ನನ್ನ ಲೈಫಲ್ಲಿ ಅಂತ ನಿಮಗೂ ಕೂಡ ಅನಿಸುತ್ತೆ. ಸೊ ವಾಟ್ಸ್ ದಿಸ್ meant for you? What's the purpose of soul lesson behind this change? ಇದು ಏನಕ್ಕೆ ಈ ಪರ್ಸನ್ ಬರ್ತಾ ಇದ್ದಾರೆ ಅಂತಂದರೆ, ಜನಗಳು ನಿಮ್ಮ ಬಗ್ಗೆ ಸ್ಟಾಕಿಂಗ್ ಎನರ್ಜಿಲಿದ್ದಾರೆ. ಓಕೆನಾ? ಅಂತಂದರೆ ನೀವೇನು ಮಾಡ್ತೀರಾ ನೋಡೋದು, ಲೈಕ್ ನಿಮ್ಮ ಕೆಲಸಗಳು. ಇವಾಗ ರಾಹು ಹೆಂಗೆ ಗೊತ್ತಲ್ವ ನಿಮಗೆ? ರಾಹು ಎನರ್ಜಿ ಗೊತ್ತಲ್ವ? ರಾಹು ಹೆಂಗೆ ಅಂತಂದರೆ ಬಂದ್ಬಿಟ್ಟು ಬರೀ ಎಲ್ಲ ಕೆಲಸನ ಹಾಳು ಮಾಡೋದು, ಯಾರು ಏನು ಮಾಡ್ತಾ ಇದ್ದಾರೆ ನೋಡೋದು, ಅದನ್ನು ಹಾಳು ಮಾಡೋದು, ಇವ್ರೇನು ಮಾಡ್ತಿದ್ದಾರೆ ಇವ್ರನ್ನ ಹಾಳು ಮಾಡೋದು, ಅಥವಾ ಅವ್ರ ಇಷ್ಟನ್ನು ಹಿಂಗೆ ಕೆಡಿಸ್ಬೇಕು, ಇದು ಯೋಚನೆ ಇರುತ್ತಲ್ಲ. ಹಾಗೆ ನಿಮ್ಮ ಲೈಫಲ್ಲಿ ಕೆಲವೊಂದು ರಾಹುಗಳಿದೆ, ರಾಹು ಇದ್ದಾರೆ ಆ್ಯಂಡ್ ಶಕುನಿಗಳಿದ್ದಾರೆ. ಓಕೆನಾ? ಸೊ ಇವರನ್ನೆಲ್ಲ
ನಿಮ್ಮ ಲೈಫಿಂದ ತೆಗೆದು ಹಾಕೋದಕ್ಕೆ ನಿಮ್ಮನ್ನು ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾರ್ಯಾರೆಲ್ಲ ಕಂಪ್ಲೀಟ್ ಒಬ್ಸೆಸ್ಡ್ ಆಗಿರೋ ಅವ್ರ ಲೈಫಲ್ಲಿ ಬೇಕಾದ್ರೆ ಏನಾರು ಆಗ್ತಿರಲಿ, ಅವರ ತಟ್ಟೆಲಿ ಹೆಗಣ ಬಿದ್ದಿದ್ರು ಕೂಡ ನಿಮ್ಮ ಜೀವನದಲ್ಲಿ ಏನು ನೊಣ ಬೀಳ್ತಾ ಇದೆಯಾ, ಸೊಳ್ಳೆ ಬೀಳ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರಲ್ಲ, ಅವ್ರನ್ನೆಲ್ಲ ನಿಮ್ಮ ಜೀವನದಿಂದ ರಿಮೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪರ್ಸನ್ ಎಂಟ್ರಿ ಆಗ್ತಾರೆ. ಬಿಕಾಸ್ ಡಿವೈನ್ಸ್ ಕೂಡ ನೋಡಿ ನೋಡಿ ಸಾಕಾಗೋದ್ರು. ಅಯ್ಯೋ ಈ ವ್ಯಕ್ತಿ ಅಥವಾ ಈ ಹುಡುಗಿ ಅಥವಾ ಈ ಹುಡುಗ ಇಷ್ಟು ಇವ್ರ ಲೈಫ್ ಮೇಲೆ ಇವ್ರು ಕಾನ್ಸಂಟ್ರೇಟ್ ಮಾಡ್ತೀವಿ, ಏನಕ್ಕೆ ಇಷ್ಟೊಂದು ಜನ ಇವ್ರಿಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ, ತುಂಬ ಜನ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ, ತುಂಬ ಜನ ನಿಮಗೆ ನೋವು ಕೊಡ್ತಾ ಇದ್ದಾರೆ ಮನಸ್ಸಿಗೆ. ಸೊ ಅವ್ರನ್ನೆಲ್ಲ ನಿಮ್ಮ ಲೈಫಿಂದ ತೆಗೆದು ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪರ್ಸನ್ನ ಎಂಟ್ರಿ ಆಗ್ತಾರೆ. ತುಂಬ ಜನ ಒಬ್ಸೆಸ್ಡ್ ಆಗಿದ್ದಾರೆ ನಿಮ್ಮ ಬಗ್ಗೆ. ಲೈಕ್ ಓಕೆ ನನ್ನ ಇಷ್ಟಪಡು, ನನ್ನ ಅದು ಮಾಡು, ನನ್ನ ಇದು ಮಾಡು, ನನ್ನ ಜೊತೆ ಇರು. ಇಲ್ಲ ಕೆಲವೊಬ್ಬರು ತುಂಬ ಕೆಟ್ಟದಾಗ ನಡ್ಕೊಳೋ, ನೀನು ಹಂಗೆ, ನೀನು ಹಿಂಗೆ, ಈ ರೀತಿ ನಿಮ್ಮ ಬಗ್ಗೆ ಒಬ್ಸೆಸ್ಡ್ ಆಗಿರೋದು ಅಥವಾ ನಿಮ್ಮ ಸ್ಟಾಕ್ ಮಾಡ್ತಿರೋರು ಆಗಿರ್ಬೋದು. ಆ್ಯಂಡ್ ಆಲ್ಸೋ ಎಲ್ಲರ ಕಣ್ಣು ನಿಮ್ಮ ಮೇಲಿದ್ದಾಗ ಈ ಪರ್ಸನ್ ಬರ್ತಾರೆ. ಬಿಕಾಸ್ ಈ ಪರ್ಸನ್ ಎಲ್ಲರದು ವಾರ್ನಿಂಗ್ ಕೊಡ್ತಾರೆ, ಇದು ನನ್ನ ಪರ್ಸನ್, ಡೋಂಟ್ ಯು ಡ್ಯಾರ್, ನನ್ನ ವ್ಯಕ್ತಿ ಹತ್ರ ಬರಲೂಬಾರ್ದು ಅಥವಾ ನನ್ನ ವ್ಯಕ್ತಿ ಬಗ್ಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳಬಾರ್ದು ಅನ್ನೋ ಒಂದು ನಿಮ್ಮ ಪರ್ಸನ್ ಕಡೆಯಿಂದ ಇಲ್ಲಿ ವಾರ್ನಿಂಗ್ ಬರ್ತಾ ಇದೆ. ಓಕೆನಾ? ಸೊ ವಾಟ್ಸ್ ದ ಔಟ್ಕಮ್, ಹೇಗಿರುತ್ತೆ ಚೇಂಜಸ್? ಐ ಗೆಸ್ ಫಾರ್ ಪೈಲ್ 3 ಬೇಗ ರೀಡಿಂಗ್ ಮುಗಿತಾ ಇದೆ. ಇಲ್ಲಿ ಏನು ಗೊತ್ತಾ, ಇನ್ನೊಂದು ಕಾಡಿ, ನೀವು ಎಷ್ಟು ಸ್ಪಿರಿಚುವಲ್ ಪರ್ಸನ್ ಆಗಿದೆಯಲ್ಲ, ನಿಮ್ಮ ಪರ್ಸನ್ ಬಂದಮೇಲೆ ನಿಮ್ಮ ಲೈಕ್ ಆಫ್ಟರ್ ದಿಸ್ ಚೇಂಜಸ್ ಇಲ್ಲಿ ನೀವು ಸ್ವಲ್ಪ ಫೋನ್ನ ಕೂಡ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡೋದು. ಇಷ್ಟು ದಿವಸ ಅಯ್ಯೋ ಇದೆ ಫೋನ್ ಯಾರು ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಎಲ್ಲ ಸುಮ್ಮನೆ ಅದು ಇದು. ಬಟ್ ಆ ಸೋಷಿಯಲ್ ಮೀಡಿಯಾನ ನಿಮ್ಗೆ ಹೇಗೆ ಒಂದು ಪರ್ಸ್ನಲ್ ಗ್ರೋತಿಗೆ ಹೆಂಗೆ ಅಳವಡಿಸ್ಕೊಬೇಕು ಅದನ್ನು ನೀವು ಫೋಕಸ್ ಮಾಡ್ತೀರಾ. ಓಕೆ, ನಾನು ಇದನ್ನ ಯೂಸ್ ಮಾಡಿದ್ರೆ ನನಗೆ ಈ ಥರ ಬೆನಿಫಿಟ್ ಆಗುತ್ತೆ. ಇಲ್ಲಿ ತುಂಬ ಜನ 40 ನಂಬರ್ ನೋಡ್ತಿರ್ತೀರ, ಇಲ್ಲ 44444 ಇಲ್ಲ 4 ಸೀರೀಸ್ ನಂಬರ್ ನಿಮಗೆ ಕಾಣಿಸ್ತಾ ಇರುತ್ತೆ. ಓಕೆನಾ? ಸೊ ತುಂಬ 40 ಬರ್ತಿದೆ. ದೇರ್ ಮೈಟ್ ಬಿ ಸಮಥಿಂಗ್, ರೈಟ್? ಸೊ ನಿಮಗೆ ಅದು ಗೊತ್ತಾಗುತ್ತೆ. ಓಕೆ, ನಾನು ಲೈಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನನಗೆ ಗೊತ್ತಿರೋಂಥ ವಿಚಾರಗಳನ್ನ ನಾನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಇದು ನಿಮ್ಮ ವ್ಯಕ್ತಿಯಿಂದ ಬರುವಂಥ, ನಿಮ್ಮ ವ್ಯಕ್ತಿ ನಿಮಗೆ ಗೈಡ್ ಮಾಡ್ತಾರೆ. ಓಕೆ, ನೀನು ಇದನ್ನು ನಿನ್ಗೆ ಏನು ನಾಲೆಡ್ಜ್ ಇದೆ ಅದನ್ನು ಬೇರೆಯವ್ರಿಗೂ ತೋರಿಸು, ಬೇರೆಯವ್ರಿಗೂ ಹೇಳ್ಕೊಡು, ಬೇರೆಯವ್ರಿಗೂ ಮಾಡುತ್ತಾ. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ಫೇಸ್ಬುಕ್ ಪೇಜಸ್ ಸ್ಟಾರ್ಟ್ ಮಾಡ್ತೀರಾ, ಈ ರೀತಿ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತೀರಾ. ಈ ಒಂದು ಪರ್ಸನ್ ಬಂದಮೇಲೆ ಬರೀ ಸ್ಪಿರಿಚುವಲಿ ಎಲ್ಲ ಟೆಕ್ನಾಲಜಿಲೂ ಕೂಡ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಓಕೆನಾ? ಬಟ್ ತೀರಾ ಓವರ್ ರಿಲಯಂಟ್ ಆಗಬೇಡಿ ಟೆಕ್ನಾಲಜಿ ಮೇಲೆ. ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಏನಿದೆ ಅದು ಹಾಗೆ ಕಂಟಿನ್ಯೂ ಮಾಡಿ. ಲೈಕ್ ತುಂಬ ಡೆವಲಪ್ ಆಗೋದಿದೆ. ಆ್ಯಂಡ್ ಆಲ್ಸೋ ಟೆಕ್ನಾಲಜಿಲಿ ಕೂಡ ನೀವು ತುಂಬ ಡೆವಲಪ್ ಆಗೋದಿದೆ, ಅದು ಕೂಡ ಮಾಡ್ತೀರಾ. ನಿಮ್ಮ ಒಂದು ಟೈಮ್ನ ತುಂಬ ವೈಸಾಗಿ ಯೂಸ್ ಮಾಡ್ತೀರಾ. ಬರೀ ಮೆಡಿಟೇಷನ್ ಮಾತ್ರ ಅಲ್ಲದೆ ಎಲ್ಲೆಲ್ಲಿ ಯಾವ್ಯಾವ ಟೈಮ್ ಕೊಡಬೇಕು ಅನ್ನೋದು ತುಂಬ ಇದಾಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ಜನ ಏನೋ ಒಂದು ಕೋರ್ಸಿಗೆ ಜಾಯ್ನ್ ಆಗ್ತೀರಾ, ಆನ್ಲೈನ್ ಕೋರ್ಸಸ್ಗೆ ಜಾಯ್ನ್ ಆಗ್ತೀರಾ. ನಿಮ್ಮ ವ್ಯಕ್ತಿ ಮಾಡಿಸ್ತಾರೆ, ನಿಮಗೆ ಆನ್ಲೈನ್ ಕೋರ್ಸಸ್ಗೆ ಜಾಯ್ನ್ ಆಗ್ತಾರೆ. ಲೈಕ್ ಏನಾದ್ರು ಕಲಿಯೋದಾಗಿರ್ಬೋದು, ಸ್ಪಿರಿಚುವಲಿ ಕಲಿಯೋದಾಗಿರ್ಬೋದು, ಇದು ಏನೋ ಒಂದು ನಡೆಯುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಗೈಸ್. ನಿಮ್ಮ ಅಡ್ವೈಸ್ ಏನು ಅಂತಂದರೆ, ಏನೇ ಆಗಲಿ ಇವಾಗ ಹೆಂಗೆ ಸೈಲೆಂಟ್ ಆಗಿದ್ದೀರಲ್ಲ ಎಲ್ಲ ವಿಷಯದಲ್ಲೂ ಹಾಗೆ ಸೈಲೆಂಟ್ ಆಗಿರಿ. ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಜಾಸ್ತಿ ಮಾತಾಡೋದಕ್ಕೆ ಹೋಗಬೇಡಿ. ಮಾತಾಡಿದ್ರೆ ಕೆಲಸ ಹಾಳಾಗತ್ತೆ. ಆದಷ್ಟು ಈ ನಿಮ್ಮ ಹೆಂಗೆ ನಿಮ್ಮ ಪಾಡಿಗೆ ನೀವು ಯಾರು ಬೇಡ, ನಾನಾಯಿತು, ನನ್ನ ಪಾಡಾಯಿತು, ನನ್ನ ಕೆಲಸ ಆಯಿತು ಅಂತ ಹೆಂಗೆ ಇರ್ತೀರಲ್ಲ ಅದೇ ರೀತಿ ಇದ್ಬಿಡಿ. ಎಲ್ಲಾದರೂ ಹೋಗಿ ನೇಚರಿಗೆ ಹೋಗಿ ಸ್ವಲ್ಪ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡಿ, ಬಟ್ ಸೈಲೆಂಟ್ ಆಗಿರಿ. ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ಸ್ನ ಅಥವಾ ಏನಾದರೂ ಅಕಸ್ಮಾತ್ ಏನಾದ್ರು ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೂ ಕೂಡ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸೈಲೆಂಟ್ ಅದಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಜನಗಳ ಕಣ್ಣು ಕೆಟ್ಟದಿದೆ, ಒಳ್ಳೇದಂತೂ ಖಂಡಿತವಾಗ್ಲೂ ಇರೋಲ್ಲ. ಸೊ ಬಿ ಸ್ಟಿಲ್. ಎಲ್ಲಿವರೆಗೂ ನಿಮ್ಮ ಕೆಲಸ ಆಗೋಲ್ವೋ ಅಲ್ಲಿವರೆಗೂ ಸೈಲೆಂಟ್ ಆಗಿರೋದು ನಿಮಗೆ ತುಂಬ ಉತ್ತಮವಾಗುತ್ತೆ. ಅತಿ ಉತ್ತಮ ಆಗುತ್ತೆ. ಮಂತ್ರ ಚಾಟ್ ಮಾಡಿ. ಆ್ಯಂಡ್ ಶ್ಲೋಕ ಬರ್ತದೆ ನನಗೆ. ಶ್ಲೋಕಗಳು ಕಲಿತಾ ಇದ್ರೆ ದಯವಿಟ್ಟು ಅದನ್ನ ಇನ್ನೂ ಪ್ರಾಕ್ಟೀಸ್ ಮಾಡಿ. ಶ್ಲೋಕಗಳನ್ನ ಕಲೀರಿ, ವೇದಗಳನ್ನ ಜಾಸ್ತಿ ಸ್ವಲ್ಪ ಕಲೀರಿ. ನಿಮ್ಮ ಒಂದು ಸ್ವಲ್ಪ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ, ಇಲ್ಲ ಅಂತಂದರೆ ಬುಕ್ಸ್ಗಳನ್ನ ರೆಫರ್ ಮಾಡಿ. ಓಕೆನಾ? ಸ್ಪಿರಿಚುವಲ್ ಬುಕ್ಸ್ನ ಜಾಸ್ತಿ ಓದಿ, ಜಾಸ್ತಿ ಲೈಕ್ ನಿಮ್ಮ ನಾಲೆಡ್ಜ್ನ ಜಾಸ್ತಿ ಗೇನ್ ಮಾಡಿ. ಸೊ ವಾಟ್ಸ್ ಮೋರ್? ಓಕೆ, ತುಂಬ ಲೈಫ್ನ ತುಂಬ ಫುಲ್ಫಿಲ್ಲಿಂಗಾಗಿ ಲೀಡ್ ಮಾಡ್ತೀರಾ.
ಈ ಒಂದು ವ್ಯಕ್ತಿದು ಬಂದಾದಮೇಲೆ ದಯವಿಟ್ಟು ಈ ಪರ್ಸನ್ನ ಅಲೋ ಮಾಡಿ. ಬಿಕಾಸ್ ಒಂದು ಫುಲ್ಫಿಲ್ ಲೈಫ್ ಬರ್ತಾ ಇದೆ ನಿಮ್ಗೆ, ಇಲ್ಲಿ ಒಂದು ಸ್ಯಾಟಿಸ್ಫೈಡ್ ಲೈಫ್ ಬರ್ತಾ ಇದೆ. ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಓಕೆನಾ, ಕಂಪ್ಲೀಟಾಗಿ ಪ್ರತಿಯೊಂದನ್ನು ನೀವು ಪಡ್ಕೊಳ್ತೀರಾ. ದಯವಿಟ್ಟು ವ್ಯಕ್ತಿನ ಅಲೋ ಮಾಡಲ್ಲ ಅಂತಂದರೆ ನಿಮಗೆ ಏನೂ ಸಿಗೋದಿಲ್ಲ. ಖುಷಿ ಪಡ್ತೀರಾ. ಓಕೆ, ನನ್ನ ಜೀವನದಲ್ಲಿ ನನ್ನ ಹತ್ರ ಎಲ್ಲ ಇದೆ, ನನಗೆ ಏನೇನು ಬೇಕಾಗಿತ್ತು ನಾನು ಖುಷಿಯಾಗಿರೋದಕ್ಕೆ, ನಾನು ನೆಮ್ಮದಿಯಾಗಿರೋದಕ್ಕೆ ಅದು ಎಲ್ಲ ಇದೆ ಅಂತ ಇಲ್ಲಿ ನಿಮಗೆ ಫೀಲ್ ಮಾಡ್ತೀರಾ. ಇಲ್ಲಿ ತುಂಬ ಜನ ನಿಮ್ಮ ಹೇರ್ ಕೇರ್ ಮಾಡ್ತೀರಾ, ಲೈಕ್ ಹೇರ್ ಕಲರಿಂಗ್ ಮಾಡಿಸೋದಾಗಿರ್ಬೋದು, ಹೇರ್ ಕಟ್ ಮಾಡಿಸೋದಾಗಿರ್ಬೋದು, ಹೇರ್ ಸ್ಪಾ ಮಾಡಿಸೋದಾಗಿರ್ಬೋದು. ನಿಮ್ಮ ಹೇರ್ ರಿಲೇಟೆಡ್ ಆಗಿ ನನಗಿಲ್ಲಿ ಏನೋ ಮಾಡಿಸ್ತಿರೋ ಥರ ಕಾಣಿಸ್ತಾ ಇದೆ. ಓಕೆನಾ, ಸುಜ್ಯ ಡೆಫಿನೆಟ್ಲಿ ದೆರ್ ಇಸ್ ಸಮ್ ಒನ್ ನ್ಯೂ ಕಮಿಂಗ್ ಇನ್ ಯುವರ್ ಲೈಫ್. ಯಾವುದೋ ಒಂದು ವ್ಯಕ್ತಿಯ ಆಗಮನ ಖಂಡಿತವಾಗ್ಲೂ ಆಗ್ತಾ ಇದೆ. ಆ ವ್ಯಕ್ತಿಯಿಂದ ಎಮೋಷ್ನಲಿ ತುಂಬ ಓವರ್ವೆಲ್ಮ್ಡ್ ಆಗ್ತೀರಾ. ಓಕೆನಾ, ಆ್ಯಂಡ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಅ ಲಾಟ್. ಈ ವ್ಯಕ್ತಿ ಜೊತೆ ಸೇರಿಕೊಂಡು ಕೂಡ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡ್ತೀರಾ. ತುಂಬ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಬೇಕು ಅದನ್ನೆಲ್ಲ ನೀವು ತಗೊಳ್ತೀರಾ. ಓಕೆನಾ, ಸೊ ಇಲ್ಲಿವರೆಗೂ ಏನೇನಕ್ಕೆಲ್ಲ ವೆಯ್ಟ್ ಮಾಡ್ತಿದ್ರೆ ಅದೆಲ್ಲ ನಿಮ್ಮ ಜೀವನದಲ್ಲಿ ಆಗತ್ತೆ. ಸೊ ಐ ಗೆಸ್ ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಕಸ್ಮಾತ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ರೀಡಿಂಗ್ ಬೇಕು ಅಂತಾರೆ ಅಫ್ಕೋರ್ಸ್ ತಮ್ನೇಲಲ್ಲಿ ನನ್ನ ನಂಬರ್ ಇರುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್. ಆ್ಯಂಡ್ ವಾಟ್ಸಪ್ಪಲ್ಲಿ ಕೂಡ ನಿಮಗೆ 1 ಕಾರ್ಡ್ ರೀಡಿಂಗ್ ಸಿಗುತ್ತೆ. ಇಲ್ಲ ನಿಮಗೆ ರೀಡಿಂಗ್ ಲೈಕ್ ಪ್ರೈಸ್ಗಳು ಗೊತ್ತಾಗಬೇಕು ಅಂತಂದ್ರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಆಟೋಮೇಟೆಡ್ ಮೆಸೇಜಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಲೈಕ್ ಪ್ರೈಸಸ್ ಏನು, ಪ್ರೈಸ್ ಲಿಸ್ಟ್ ಏನು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಅದು ನಿಮಗೆ ಸಿಗುತ್ತೆ. ಸೊ ನೀವು ಯಾವ್ದು ಬೇಕಾದ ಆಪ್ಷನ್ ತೊಗೊಳ್ಬೋದು. ಸೊ ಪಾಯಿತ್ರಿ ಐ ಗೆಸ್ ಈ ಒಂದು ರೀಡಿಂಗು, ಈ ಒಂದು ಫೇಟೆಡ್ ಚೇಂಜಸ್ ಏನು ಟಾಪಿಕ್ ಇತ್ತು ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ನೀವು ಏನಾದ್ರು ಇದು ಇಷ್ಟಪಟ್ಟರೆ ಮುಂದೆ ಹೀಗೆ ಬೇರೆ ಬೇರೆ ಟಾಪಿಕಲ್ಲಿ ನಾನು ಮಾಡ್ತೀನಿ. ಇಲ್ಲ ನೀವು ಇವತ್ತು ನೋಡಲಿಲ್ಲ ಅಂತಂದರೆ ಯಾರೂ ಕೂಡ ನಾನು ನೆಕ್ಸ್ಟ್ ಇದು ಮಾಡಲ್ಲ, ಬರೀ ನಿಮ್ಮ ಪರ್ಸನ್ ಬಗ್ಗೆ ಮಾತ್ರ ಮಾಡ್ತೀನಿ. ಓಕೆನಾ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಹ್ಯಾವ್ ಅ ಗ್ರೇಟ್ ಬಾಯ್.